ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಬಾಬಾ. ನಿಮಗೆಲ್ರಿಗೂ ಗೊತ್ತಿದೆ ಕ್ರಾಂತಿ ಉಚಿತ ಟೆಸ್ಟ್ ಸೀರೀಸ್ನ ನಾವು ಮಾಡ್ತಾ ಇದ್ದೀವಿ. ಆ ಉಚಿತ ಟೆಸ್ಟ್ ಸೀರೀಸ್ಗೆ ಡಿಸ್ಕಷನನ್ನು ಕೂಡ ಯೂಟ್ಯೂಬಲ್ಲಿ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಅದಕ್ಕೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ತುಂಬು ಹೃದಯದ ವಂದನೆಗಳನ್ನು ಕೂಡ ಅರ್ಪಿಸ್ತೀನಿ. ಅದರ ಮುಂದುವರೆದ ಭಾಗವಾಗಿ ಆ ಟೆಸ್ಟ್ನ ಭಾಗವಾಗಿ ನಾವು ಒಂದು PSI ಟೆಸ್ಟನ್ನು ಕೂಡ ಕೊಟ್ಟಿದ್ವಿ. ಇನ್ ಬಿಟ್ವೀನ್ ಒಂದೊಂದು PSI ಟೆಸ್ಟ್, essay ಟೆಸ್ಟ್ ಇರುತ್ತೆ ಆ್ಯಂಡ್ ಕಮ್ಯುನಿಕೇಷನ್ ಟೆಸ್ಟ್ ಕೂಡ ಇರುತ್ತೆ. ಆ essay ಟೆಸ್ಟಿನ ಒಂದು ಪ್ರಬಂಧದ ಪರೀಕ್ಷೆಯ ಡಿಸ್ಕಷನನ್ನು ನಾವು ಈ ಒಂದು ಕ್ಲಾಸಲ್ಲಿ ಮಾಡೋಣ. ಎಸ್ಪೆಷಲಿ PSI ಮತ್ತು ESI ಅಂತ ಎರಡೂ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಎರಡಕ್ಕೂ ಏನಿರುತ್ತೆ, ನಮಗೆ essay ಬಂದೇ ಬರುತ್ತೆ ಅಲ್ವಾ. PSI ಮತ್ತು ESI ಎರಡು essay ಬರುತ್ತೆ. ESIನಲ್ಲಿ ಎಷ್ಟಿರುತ್ತಪ್ಪ ಮಾರ್ಕ್ಸು? essayಗೆ 30 ಮಾರ್ಕ್ಸ್ ಔಟ್ ಆಫ್ 50. ಓಕೆ, ಸೊ PSIನಲ್ಲಿ ಎಷ್ಟಿರುತ್ತೆ? essayಗೆ ಮಾರ್ಕ್ಸು 20 ಮಾರ್ಕ್ಸ್. PSI ಸಿವಿಲ್ ಅಗೇನ್ ಮತ್ತೆ KSI SF RSI ಸ್ವಲ್ಪ ಬೇರೆ ಇದೆ, ಅಲ್ಲಿ 30 ಇರುತ್ತೆ. ಬಟ್ ನಾರ್ಮಲ್ ಸಿವಿಲ್ PSI ಅಂತಲೇ ಮಾಡೋಣ ನಾವು. ಓಕೆ, ಸೊ 20 ಮಾರ್ಕ್ಸ್ essayಗೆ ಇರುತ್ತೆ. 10 ಮಾರ್ಕ್ಸು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುತ್ತೆ. ಇನ್ನೂ 10 ಮಾರ್ಕ್ಸು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಇನ್ನೂ 10 ಮಾರ್ಕ್ಸು ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಟೋಟಲ್ ಎಷ್ಟಪ್ಪ ಇದು? 50 ಮಾರ್ಕ್ಸ್. PSI ಪೇಪರ್ 1 PSI ಪತ್ರಿಕೆ 1ರಲ್ಲಿ ಎಷ್ಟು ಅಂಕಗಳಿರುತ್ತೆ? 50 ಅಂಕಗಳು ಇರುತ್ತೆ. ಅದೇ ಥರ ESIನಲ್ಲಿ 30 ಮಾರ್ಕ್ಸು essayಗೆ. ಓಕೆ, ಇನ್ನು 10 ಮಾರ್ಕ್ಸು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಗೆ. ಓಕೆ, ಪ್ಲಸ್ ಇನ್ನೂ 10 ಮಾರ್ಕ್ಸು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ, ಭಾಷಾಂತರಕ್ಕೆ. ESIನಲ್ಲಿ ಪ್ರಿಸೈಸ್ ರೈಟಿಂಗ್, ಸಂಕ್ಷಿಪ್ತ ಬರವಣಿಗೆ ಅನ್ನೋದು ಇರಲ್ಲ. ದಿಸ್ ಇಸ್ ವಾಟ್ ಯು ನೀಡ್ ಟು ನೋ, ಗೊತ್ತಿರಬೇಕು. ಯಾಕಂದರೆ ಆ ಪರೀಕ್ಷೆಗೆ ಪ್ರಿಪೇರ್ ಆಗ್ತೀರಾ ಅಂದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು ಏನಾಗಬೇಕಾಗುತ್ತೆ, ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ನಮ್ಮದು ಪೇಪರ್ 1ನಲ್ಲಿ ಏನೇನಿರುತ್ತೆ ಅನ್ನೋದು ಒಂದು ಮಾಹಿತಿ. ಸರ್, essay ಯಾವ ಥರ ಬರಿಬೇಕು ಸರ್? ಪ್ರಬಂಧ ಅನ್ನೋದು ಕಬ್ಬಿಣದ ಕಡಲೆ. ಎಷ್ಟೋ ಜನಕ್ಕೆ ಪ್ರಬಂಧ ಕಂಟೆಂಟ್ ಇರುತ್ತೆ, ತುಂಬ ಚೆನ್ನಾಗಿ ಕಂಟೆಂಟ್ ಇರುತ್ತೆ. ನಾನು ನೋಡಿದ್ದೀನಿ ಎಷ್ಟೋ ಜನರದ್ದು ಕಂಟೆಂಟು ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರಿಗೇನು ಗೊತ್ತಿರಲ್ಲ, ಒಂದು ಸ್ಟ್ರಕ್ಚರ್ ಗೊತ್ತಿರಲ್ಲ. ಯಾವ ಆರ್ಡರಲ್ಲಿ ಬರೀಬೇಕು, ಫಸ್ಟ್ ಯಾವುದಿರಬೇಕು, ಸೆಕೆಂಡ್ ಯಾವುದಿರಬೇಕು, ಥರ್ಡ್ ಯಾವುದಿರಬೇಕು, ಫೋರ್ತ್ ಯಾವುದಿರಬೇಕು ಅನ್ನೋದು ಗೊತ್ತಿರಲ್ಲ. ತುಂಬ ಜನಕ್ಕೆ ಗೊತ್ತಿರಲ್ಲ ಇದು ಅಲ್ವಾ. ಸೊ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ರ ಹತ್ರ ಕಂಟೆಂಟ್ ಇರಲ್ಲ. ಸೊ ಆ ಕಂಟೆಂಟ್ ಹೇಗೆ ಡೆವಲಪ್ ಮಾಡ್ಕೋಬೇಕಂತಾನೆ ಬೈ ರೀಡಿಂಗ್ ದಿ ನ್ಯೂಸ್ ಪೇಪರ್, ಬೈ ರೀಡಿಂಗ್ ದಿ ಕರೆಂಟ್ ಅಫೇರ್ಸ್, ಬೈ ರೀಡಿಂಗ್ ದಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್. ನೀವೆಷ್ಟು ಸ್ಟ್ಯಾಟಿಕ್ GK ಸಬ್ಜೆಕ್ಟ್ಸ್ಗಳನ್ನು ಒಂದು ಹೋಲ್ಡ್ ಮಾಡ್ಕೊತೀರಾ, ಸಬ್ಜೆಕ್ಟಲ್ಲಿ ಪರಿಣಿತಿ ಪಡಿತೀರಾ, ಅಷ್ಟು ನಿಮಗೆ essay ಕಂಟೆಂಟ್ ಏನಾಗುತ್ತೆ ಆಟೋಮೆಟಿಕಲಿ ಡೆವಲಪ್ ಆಗುತ್ತೆ. ಸೊ ಈಗ ಯಾವ ರೀತಿ ಬರೀಬೇಕು ಅನ್ನೋದನ್ನು ಫಸ್ಟಿಗೆ ಹೇಳ್ತೀನಿ, ಆಮೇಲೆ ನಮ್ಮ essay ಟಾಪಿಕನ್ನು ತೊಗೊತೀನಿ. ಆ essay ಟಾಪಿಕಲ್ಲಿ ಏನೇನು ಪಾಯಿಂಟ್ಸ್ ಇರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಒಂದು essay ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಿರಬೇಕು. ಒಂದು essay ಅಂತಂದರೆ ಫಸ್ಟಿಗೆ ಸ್ಟ್ರಕ್ಚರ್, ಬೇಸಿಕ್ ಹೇಳ್ಬಿಡ್ತೀನಿ. ಬೇಸಿಕ್ ಯಾವುದೇ essay, PSI ತಗೋರಿ, ESI ತಗೋರಿ, KS ತಗೋರಿ, UPSC ತಗೋರಿ, ಯಾವುದೇ essay ತಗೋರಿ. ಒಂದು essay ಅಂದ ತಕ್ಷಣ ಫಸ್ಟಿಗೆ ಏನಿರಬೇಕಪ್ಪ ನಿಮ್ಮದು? ಒಂದು ಇಂಟ್ರಡಕ್ಷನ್ ಅಲ್ವಾ, ಪೀಠಿಕೆ ಫಸ್ಟ್ ಇರಬೇಕಾಗಿದ್ದೆ. ಏನು? ಇಂಟ್ರಡಕ್ಷನ್, ಪೀಠಿಕೆ ಒಂದನೇದ್ದು. ಎರಡನೇದ್ದು ಬಾಡಿ. ಇದನ್ನು ಏನಂತ ಕರಿತೇನೆ ನಾನು? ಪ್ರಬಂಧದ ಮುಖ್ಯ ಭಾಗ ಅಂತ ಕರಿತೀನಿ. ಮುಖ್ಯ ಭಾಗ ಅಂದರೆ ಇಲ್ಲಿ ಆ್ಯಕ್ಚುಲಿ ಏನಿರಬೇಕು? ಡಿಮಾಂಡ್ ಆಫ್ ದಿ essay. ಏನು ಬೇಡಿಕೆ ಇದೆ ಪ್ರಬಂಧದಲ್ಲಿ, ಏನನ್ನ ಕೇಳಿದಾನೆ, ಏನನ್ನ ಬರೆಯೋಕ್ಕೆ ಕೇಳಿದಾನೆ, ಏನು ಡಿಮಾಂಡ್ ಇದೆ, ಅದು ಇಲ್ಲಿ ಅಡ್ರೆಸ್ ಮಾಡಬೇಕು. ನೀವು ಅದನ್ನು ಇಲ್ಲಿ ಬರಿಬೇಕಾಗತ್ತೆ. ಹೇಗೆ ಬರಿಬೇಕಾಗತ್ತೆ ಹೇಳ್ತೀನಿ ಮುಂದೆ. ಇಂಟ್ರೊಡಕ್ಷನಲ್ಲಿ ಯಾವ ಥರ ಇರಬೇಕು, ಎಷ್ಟು ಥರ ಇಂಟ್ರೊಡಕ್ಷನ್ಸ್ ಇದೆ, ಎಷ್ಟು ಥರ ಇಂಟ್ರೊಡಕ್ಷನ್ ನೀವು ಬರಿಬೋದು, ಬಾಡಿನ ಯಾವ ಥರ ಬರಿಬೋದು, ಮುಖ್ಯ ಭಾಗವನ್ನು ಯಾವ ಥರ ಬರಿಬೋದು, ಎಷ್ಟು ಡೈಮೆನ್ಷನ್ಸಲ್ಲಿ ಬರಿಬೋದು, ವಿವಿಧ ಆಯಾಮಗಳು ಅಂತ ಹೇಳ್ತೀವಿ ಅದಕ್ಕೆ, ಅದನ್ನು ಕೂಡ. ನೆಕ್ಸ್ಟ್ ವೇ ಫಾರ್ವರ್ಡ್ ಆ್ಯಂಡ್ ಕನ್ಕ್ಲೂಷನ್. ಮೂರನೇ ಹಂತನೇ ಯಾವುದು? ವೇ ಫಾರ್ವರ್ಡ್, ಮುಂದಿನ ದಾರಿ. ಅಂದರೆ ಒಂದಿಷ್ಟು ಸಲಹೆಗಳು, ಏನಾದರೂ ಸಲಹೆಗಳನ್ನು ಕೊಡೋಕ್ಕಿದ್ರೆ, ಆ ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂಥ ವಿಷಯದ ಮೇಲೆ ಏನಾದರೂ ಸಲಹೆಗಳನ್ನು ಕೊಡೋಕ್ಕಿದ್ರೆ ಆ ಸಲಹೆಗಳನ್ನು ನೀವು ಕೊಡ್ಬೋದು. ಆಮೇಲೆ ಕನ್ಕ್ಲೂಷನ್, ಮುಕ್ತಾಯ. ಯಾವ ರೀತಿ ಮುಕ್ತಾಯ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಡೀಟೇಲಾಗಿ ಪ್ರತಿಯೊಂದನ್ನು, ಇದನ್ನು ಡೀಟೇಲಾಗಿ ಹೇಳ್ತೀನಿ, ಇದನ್ನು ಡೀಟೇಲಾಗಿ ಹೇಳ್ತೀನಿ, ಇದನ್ನು ಡೀಟೇಲಾಗಿ ಹೇಳ್ತೀನಿ. ಆಫ್ಟರ್ ದ್ಯಾಟ್ ಐ ವಿಲ್ ಟೇಕ್ ಅವರ್ essay ಟಾಪಿಕ್.
ಓಕೆ, ಸೊ ನೋಡೋಣ ಮೊದಲೇದಾಗಿ ಪೀಠಿಕೆ ಯಾವ ಥರ ಇರಬೇಕು ಅಂತ ಅನ್ನೋದು ಹೇಳಿದ್ನಲ್ವ. ಇಂಟ್ರೊಡಕ್ಷನ್ನು ಪೀಠಿಕೆ ಎಷ್ಟಿರಬೇಕು? 10-15%. ಸರ್ PSIನಲ್ಲಿ 10-15% ಅಂತಂದರೆ ಎಷ್ಟು ಸರ್ ಅಂತ ನೀವು ಕೇಳ್ಬೋದು. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಅಗೇನ್ ದಿಸ್ ಇಸ್ ನಾಟ್ ಸ್ಯಾಕ್ರೋಸ್ಯಾಂಕ್ಟ್. ಇದೇ ಒಂದು ಫೈನಲ್ ಅಲ್ಲ, ನಾನು ಹೇಳೋದೇ ಫೈನಲ್ ಅಲ್ಲ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ, ನಿಮ್ಗೆ ಯಾವುದು ಸರಿ ಅನಿಸುತ್ತೆ ಅಥವಾ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಓಕೆ, ನಾವು ಯೂಶ್ವಲಿ ಹೇಳ್ತೀವಿ PSIನಲ್ಲಿ ಎಷ್ಟು ಪೇಜ್ ಬರೀಬೇಕಪ್ಪ ಅಂತಂದರೆ, ಯೂಶ್ವಲಿ ಎಷ್ಟು ಪೇಜ್ ಕೊಟ್ಟಿರ್ತಾರೆ ಅಂತಂದರೆ 6-8 ಪೇಜ್ ಫ್ರಂಟ್ ಬ್ಯಾಕ್ ಸೇರಿ, ಆಯಿತಾ? ಫ್ರಂಟ್ ಬ್ಯಾಕ್ ಸೇರಿ 6-8 ಪೇಜ್. ಅಂದರೆ ಸಿಂಗಲ್ ಒನ್ ಸೈಡ್ ನಾನು ಸೇರಿ ಹೇಳೋದು, ಒಂದು ಸೈಡ್ ಫ್ರಂಟ್ ಬ್ಯಾಕ್ ಮುಂದಿಂದು ಮತ್ತು ಹಿಂದಿಂದು 2 ಪೇಜು ಸೇರಿ ನಾನು ಹೇಳ್ತಾ ಇದ್ದೀನಿ 8 ಪೇಜಸ್. ಅಂದರೆ ಅರೌಂಡ್ 3 to 6 ಪೇಜಸ್. ಫ್ರಂಟ್ ಬ್ಯಾಕ್ ಇನ್ಕ್ಲೂಡ್ ಆದರೆ 3 to 6 ಪೇಜಸ್ ಆಗುತ್ತೆ. ಓಕೆ, ಸೊ 6 to 8 ಪೇಜಸ್ ಬರೀಬೇಕು. ಅದರಲ್ಲಿ 10-15% ಅಷ್ಟು ಪ್ರಬಂಧದ 10-15% ಏನಿರಬೇಕು, ನಿಮ್ಮದು ಪೀಠಿಕೆ ಇರಬೇಕು. 10-15% ಏನಿರಬೇಕು, ನಿಮ್ಮದು ಪೀಠಿಕೆ ಇರಬೇಕು. ರೈಟ್, ಗೊತ್ತಾಯ್ತಾ? ಪೀಠಿಕೆ ಯಾವ ಥರ ಇರಬೇಕು? ಆಕರ್ಷಕವಾಗಿರಬೇಕು. ಸರ್ ಆಕರ್ಷಕ ಅಂದರೆ ಹೇಗೆ ಸರ್? ಕ್ಯಾಚಿ ಆಗಿರಬೇಕು. ಕ್ಯಾಚಿ ಅಂದರೆ ಹೇಗೆ ಸರ್ ಅಂತ ಕೇಳ್ತೀರಾ ನೀವು. ಹೇಳ್ತೀನಿ, ಅದನ್ನು ಕೂಡ ಬರುತ್ತೆ ನೆಕ್ಸ್ಟ್. ಆಕರ್ಷಕವಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಅದರ ವ್ಯಾಪ್ತಿ ದೊಡ್ಡದಾಗಿರಬೇಕು ಅಲ್ವಾ? ಈಗ 10-15 ಅಂತಂದರೆ ನೀವು ಎಷ್ಟಪ್ಪ? 10-15% ಅಂದರೆ 6-8 ಪೇಜಿಗೆ ಎಷ್ಟಾಗುತ್ತೆ? ಅರೌಂಡ್ ಹಾಫ್ ಪೇಜ್. ಓಕೆ, ಹಾಫಿಂದ ಅಥವಾ ಮುಕ್ಕಾಲು ಪೇಜ್ ಅಂತ ಅಂದ್ಕೊಳ್ಳಿ. ಓಕೆ, ಹಾಫ್ ಪೇಜಿಂದ ಒಂದು ಪೇಜ್, ಒಂದು ಪೇಜ್ಗಿಂತ ಸ್ವಲ್ಪ ಕಮ್ಮಿ. ಮ್ಯಾಕ್ಸಿಮಮ್ 1 ಪೇಜ್ ಯು ಕ್ಯಾನ್ ರೈಟ್, ಬಟ್ ಅದು ಬರೆಯೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಇಲ್ಲಿ ಮೇನ್ ಮ್ಯಾಟ್ರಿಗೆ ಬರಬೇಕಾಗುತ್ತೆ. PSIನಲ್ಲಿ ನೀವು ಯೂಶ್ವಲಿ ಏನು ಮೇನ್ ಮ್ಯಾಟ್ರ್, ಮುಖ್ಯ ಭಾಗಕ್ಕೆ ಡೈರೆಕ್ಟಾಗಿ ಹಿಟ್ ಮಾಡಬೇಕಾಗತ್ತೆ. ಅದೇ ಏನು 70-80%. ಅಂದರೆ ಈ 6 ಪೇಜಲ್ಲಿ ಇದು 1 ಪೇಜ್ ಅಂತಲೇ ಇಟ್ಕೊಳ್ಳೋಣ. ಮಿಕ್ಕಿದ್ದು 3-4 ಪೇಜ್, 4 ಪೇಜ್ ಅಂತ 4-5 ಪೇಜ್, 4 to 5 ಪೇಜಸ್ ಏನಿರಬೇಕು ನಿಮ್ಮದು ಮುಖ್ಯ ಭಾಗ. ಏನು ಡಿಮ್ಯಾಂಡ್ ಏನಿದೆ, ಪ್ರಬಂಧ ಏನು ಕೇಳಿದ್ದಾನೆ, ಏನು ಬೇಡಿಕೆ ಇದೆ, ನಾವೇನು ಬರೀಬೇಕು ಅನ್ನೋದನ್ನು ತಿಳ್ಕೊಂಡು ಆ ಒಂದು ಪಾಯಿಂಟ್ಸನ್ನು ನೀವು ಇಲ್ಲಿ ಮುಖ್ಯ ಭಾಗದಲ್ಲಿ ಬರೀಬೇಕಾಗುತ್ತೆ. ಅದನ್ನು ವಿವಿಧ ಆಯಾಮಗಳಲ್ಲಿ ಬರೆದ್ರೆ ಹೆಚ್ಚಿಗೆ ಮಾರ್ಕ್ಸ್ ಸಿಗುತ್ತೆ. ಸುಮ್ಮನೆ ಒಂದು ಆರ್ಡರಲ್ಲಿ ಏನೋ ಟಪ ಅಂತ ಏನೋ ಬರ್ಕೊಂಡು ಹೋಗ್ತೀನಿ, ನನಗೆ ತಿಳಿದಿದ್ದು ಅಂತಂದರೆ ಸಿಗಲ್ಲ ಮಾರ್ಕ್ಸ್. ಎಷ್ಟೋ ಜನ ಅಂತಾರೆ, ಸರ್ ನಾನು ಅಷ್ಟು ಪೇಜ್ ಬರೆದಿದ್ದೀನಿ ಸರ್, ಇಷ್ಟು ತುಂಬಿಸಿ ಬಂದಿದ್ದೀನಿ ಸರ್, ಮಾರ್ಕ್ಸ್ ಬರಲ್ಲ. ಸರ್ ಯಾಕೆ ಬರಲ್ಲ ಮಾರ್ಕ್ಸ್? ಬಿಕಾಸ್ ನೀವು ಡಿಮ್ಯಾಂಡ್ ಅಡ್ರೆಸ್ ಮಾಡಿರೋಂಗಿಲ್ಲ, ಇನ್ನೊಂದು ಆರ್ಡರಲ್ಲಿ ನೀಟಾಗಿ ಬರೆದಿರೋಂಗಿಲ್ಲ, ಆ್ಯಂಡ್ ಡಿಫ್ರೆಂಟ್ ಡೈಮೆನ್ಷನ್ಸ್ ವಿವಿಧ ಆಯಾಮಗಳಲ್ಲಿ ಅದನ್ನು ವಿಂಗಡಿಸಿ ಬರೆದಿರೋಂಗಿಲ್ಲ. ಇರಂಗಿಲ್ಲ ನಿಮ್ಮದು, ವಿಷಯ ಆಧಾರಿತವಾಗಿ ಇರಂಗಿಲ್ಲ, ಥೀಮ್ಯಾಟಿಕಲಿ ನೀವು ಬರೆದಿರಂಗಿಲ್ಲ. ದಟ್ ಈಸ್ ದಿ ಪ್ರಾಬ್ಲಮ್. ಹೇಗೆ ಸರ್ ಬರೆಯೋದು ಅನ್ನೋದು ಹೇಳ್ತೀನಿ. ಅದನ್ನು ಕೂಡ ಸಾಮಾಜಿಕವಾಗಿ ಬರೆಯೋಕ್ಕೆ ಸಾಧ್ಯ ಇದ್ದರೆ ಆ ಟಾಪಿಕ್ ಬಗ್ಗೆ ಬರೀಬೇಕು, ಆರ್ಥಿಕವಾಗಿ ಬರೆಯೋಕ್ಕೆ ಸಾಧ್ಯ ಇದ್ದರೆ ಅದು ಆರ್ಥಿಕವಾಗಿ ಬರೀಬೇಕು, ರಾಜಕೀಯವಾಗಿ ಆ ಒಂದು ಟಾಪಿಕ್ಸ್ ಬಗ್ಗೆ ಸಾಧ್ಯ ಇದ್ದರೆ ರಾಜಕೀಯವಾಗಿ ಬರೀಬೇಕು. ಅದನ್ನು ಒಂದು ಆರ್ಡರಲ್ಲಿ ಬರೀಬೇಕು. ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನು ಕೊಡಬೇಕಾಗತ್ತೆ. ನೀವು ಬರೆದಿರೋಂಥ ಹೇಳಿಕೆ, ಬರೆದಿರೋಂಥ ಸೆಂಟೆನ್ಸನ್ನು ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ಕೋಬೇಕು. ಅಂದರೆ ಅದನ್ನು ಸಮರ್ಥಿಸ್ಕೊಳ್ಬೇಕು. ಹೇಗೆ ಸಮರ್ಥಿಸ್ಕೊಳ್ತೀರಾ? ಬರೆದುಬಿಟ್ರೆ ಸಮರ್ಥನೆ ಆಗ್ಬಿಡುತ್ತಾ? ಇಲ್ಲ. ಅದಕ್ಕೆ ಸೂಕ್ತ ಉದಾಹರಣೆಗಳು ಅಥವಾ ಡೇಟಾ, ರಿಪೋರ್ಟ್ಸ್, ಏನಾದರೂ ಸಮಥಿಂಗ್ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಏನು ಕೊಡಬೇಕು ಅದನ್ನು ಕೊಡಬೇಕು ನೀವು. ಅಂದರೆ ಆ ಒಂದು ಪಾಯಿಂಟಿಗೆ ನಿಮಗೆ ನಿಖರವಾದ ಅಂಕಗಳು ಸಿಗುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ. ಓಕೆ, ಗೊತ್ತಾಯ್ತಾ? ಮುಖ್ಯ ಭಾಗ. ನೆಕ್ಸ್ಟು ಉಪಸಂಹಾರ ಹೇಳಿದ್ನಲ್ವಾ, ಕನ್ಕ್ಲೂಷನ್. ಅಲ್ಲೇನಿರಬೇಕು? ಅವಾಗಲೂ ಹೇಳ್ತೀನಲ್ವಾ, ನಮ್ಮ ವ್ಯವಸ್ಥೆಯಲ್ಲಿ ಕೆಟ್ಟದ್ದಿದೆ, ನೆಗೆಟಿವ್ಸ್ ಜಾಸ್ತಿ ಇದೆ. ರಾಜಕಾರಣಿಗಳ ಬಗ್ಗೆ ನೆಗೆಟಿವ್ ಮಾತಾಡ್ತೀವಿ, ವ್ಯವಸ್ಥೆ ಬಗ್ಗೆ ನೆಗೆಟಿವ್ ಮಾತಾಡ್ತೀವಿ, ಸ್ಕೀಮ್ ಆ್ಯಂಡ್ ಪಾಲಿಸಿ ಬಗ್ಗೆ ನೆಗೆಟಿವ್ ಮಾತಾಡ್ತೀವಿ. ಈ ಸ್ಕೀಮಲ್ಲಿ ಪಾಸಿಟಿವ್ ಹುಡುಕೋದಿಲ್ಲ, ಫಸ್ಟ್ ನೆಗೆಟಿವ್ ಹುಡುಕ್ತೀವಿ ನಾವು ಯಾವಾಗಲೂ ಅಲ್ವಾ. ಬಟ್ ಎಸ್ಸೆನಲ್ಲಿ ನಿಮ್ಮ ಅಂತ್ಯ ಯಾವತ್ತೂ ಏನಿರಬೇಕು? ಸುಖಾಂತ್ಯವಾಗಿರಬೇಕು. ಎಸ್ಸೆನ ಎಂಡ್ ಪಾಸಿಟಿವ್ ನೋಟಲ್ಲಿ ಮಾಡಿ, ಕ್ರಿಟಿಸಿಸಮ್ ಮಾಡಿ. ಮುಖ್ಯ ಭಾಗದಲ್ಲಿ ಫಾರ್ ಆಗಿ ಒಂದಿಷ್ಟು ಪಾಯಿಂಟ್ಸು, ಅಗೇನ್ಸ್ಟ್ ಆಗಿ ಒಂದಿಷ್ಟು ಪಾಯಿಂಟ್ಸು, ಎರಡನ್ನೂ ಸಮರ್ಥನೆ ಮಾಡ್ಕೊಳ್ಳಿ. ಯಾಕೆ ಫಾರ್ ಆಗಿ, ಯಾಕೆ ಅಗೇನ್ಸ್ಟ್ ಆಗಿ ಅಂತ. ಅದರ ಪರವಾಗಿನೂ ಒಂದಿಷ್ಟು, ವಿರೋಧವಾಗಿ ಒಂದಿಷ್ಟು ಬರೀರಿ. ಬಟ್ ಇಷ್ಟಿದ್ರೂ ಕೂಡ ಇದರಿಂದ ಏನೇನು ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನು ಒಂದು ಪಾಸಿಟಿವ್ ನೋಟಲ್ಲಿ ಅದನ್ನು ನೀವೇನು ಮಾಡಬೇಕು? ಆ ಒಂದು ಪ್ರಬಂಧವನ್ನು ಎಂಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಯಾಕೆ ಪಾಸಿಟಿವ್ ನೋಟಾಗೆ ಬರೀಬೇಕಂತಂದರೆ, ನೀವು ವ್ಯವಸ್ಥೆಯಲ್ಲಿ ಹೋಗಿ ಕೆಲಸ ಮಾಡಬೇಕಾದಂಥವ್ರು ಅಲ್ವಾ, ವ್ಯವಸ್ಥೆ ಒಳಗಡೆ ಹೋಗಿ ಕೆಲಸ ಮಾಡ್ಬೇಕಂತವ್ರು. ಆ ವ್ಯವಸ್ಥೆ ಒಳಗಡೆ ಹೋದಾಗ ನಮ್ಗೆ ಗೊತ್ತಿರುತ್ತೆ ಇದು ಸರಿ, ಇದು ತಪ್ಪು ಅಂತ ಹೇಳಿ. ಬಟ್ ಎಷ್ಟೋ ಸಲ ಏನಾಗುತ್ತೆ,
ನಮ್ಮ ಮನಸ್ಸು ಕೇಳಲ್ಲ. ಓಕೆ, ಆದರೂ ಕೂಡ ಗೌರ್ಮೆಂಟ್ ಹೇಳಿದಂಥ ಪಾಲಿಸಿಗಳನ್ನು ಗೌರ್ಮೆಂಟ್ ಏನು ಫಾರ್ಮುಲೇಟ್ ಮಾಡಿರುತ್ತೆ, ನೀತಿಗಳನ್ನು ರೂಪಿಸಿರುತ್ತೆ, ನೀತಿಗಳನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಲ್ವಾ? ಅದು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಯಾರ ಕೆಲಸ? ಅಧಿಕಾರಿಗಳ ಕೆಲಸ ಅಲ್ವಾ? ನಿಮ್ಮ ಮೇಲೆ ಅಧಿಕಾರಿಗಳಿಂದ ಅದನ್ನು ಫಾಲೋ ಮಾಡಲೇಬೇಕಲ್ವಾ? ವಾಟ್ ಎವರ್. ಅದಕ್ಕೆ ನಾವು ಪಾಸಿಟಿವ್ ಆಗಿ, ಎಷ್ಟೋ ನೆಗೆಟಿವ್ಸ್ ಇರುತ್ತೆ, ಅದರಲ್ಲೂ ಕೂಡ ಒಂದು ಪಾಸಿಟಿವ್ನ ಹುಡುಕಿ ಆ ಒಂದು ಪಾಸಿಟಿವ್ ನೋಟಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಎಂಡ್ ಮಾಡಬೇಕಾಗತ್ತೆ. ದಿಸ್ ಇಸ್ ವಾಟ್ ನೀಡೆಡ್. ರೈಟ್, ಗೊತ್ತಾಯ್ತಾ? ಸೊ ಈಗ ನಾನು ಬರ್ತೀನಿ ಪೀಠಿಕೆ. ಓಕೆ, ಪೀಠಿಕೆ ಇಂಟ್ರೊಡಕ್ಷನ್ ಹೇಳಿದ್ನಲ್ವಾ, ನೀವು ಒಂದು 5 ರೀತಿಯಾಗಿ ಇಂಟ್ರೊಡಕ್ಷನನ್ನು ಬರೀಬೋದು. 5 ಟೈಪ್ಸ್ ಆಫ್ ಇಂಟ್ರೊಡಕ್ಷನ್ ಕ್ಯಾನ್ ರೈಟ್. ಮೊದಲೇದು ಡೆಫಿನಿಷನ್ ಬೇಸ್ಡ್, ಆ ಒಂದು ವಿಷಯವನ್ನು ವ್ಯಾಖ್ಯಾನ ಮಾಡೋದರ ಮುಖಾಂತರ ಏನು ವ್ಯಾಖ್ಯಾನಿಸೋದು, ಡೆಫಿನಿಷನ್ ಬರೆಯೋದು ಅದ್ರ ಬಗ್ಗೆ. ಈಗ ಸೆಕ್ಯುಲರಿಸಮ್ ಇರುತ್ತೆ, ಸೆಕ್ಯುಲರಿಸಮ್ ಬಗ್ಗೆ ಡೆಫಿನಿಷನ್ ಬರೆಯೋದು, ಜಾತ್ಯತೀತ ಬಗ್ಗೆ ಡೆಫಿನಿಷನ್ ಬರೆಯೋದು. ಪ್ರಜಾಪ್ರಭುತ್ವದ ಬಗ್ಗೆ ಕೇಳಿದ 545 ಕೇಳಿದ್ದ, ಭಾರತದ ಪ್ರಜಾಪ್ರಭುತ್ವದಲ್ಲಿರುವ ಸವಾಲುಗಳೇನು, PSI 545ನಲ್ಲಿ ಬಂದಿರುವಂಥ ಒಂದು ಪ್ರಬಂಧ. ಅವಾಗೇನು ಬರೀತೀರಾ? ಪ್ರಜಾಪ್ರಭುತ್ವದ ಬಗ್ಗೆ ಉಲ್ಲೇಖಿಸಿ, ಪ್ರಜಾಪ್ರಭುತ್ವದ ಬಗ್ಗೆ ಡೆಫಿನಿಷನ್ ಬರೀರಿ. ಅಥವಾ ಡೆಫಿನೇಷನ್ ನಿಮಗೆ ಗೊತ್ತಾಗ್ತಿಲ್ವಾ, ಆ ಪ್ರಜಾಪ್ರಭುತ್ವದ ಬಗ್ಗೆ ಯಾರಾದರೂ ಏನಾದರೂ ಕೋಟ್ ಹೇಳಿದಾರಾ? ಕೋಟ್, ಈಗ ಬಡತನ ಅಂತ ಒಂದು ಬರುತ್ತೆ, ಗಾಂಧೀಜಿಯವರು ಹೇಳ್ತಾರೆ, ಏನು ಹೇಳ್ತಾರೆ? ಪಾವರ್ಟಿ ಈಸ್ ದಿ ವರ್ಸ್ಟ್ ಫಾರ್ಮ್ ಆಫ್ ವೈಲೆನ್ಸ್. ಬಡತನಕ್ಕಿಂತ ಹಿಂಸಾತ್ಮಕ, ಬಡತನಕ್ಕಿಂತ ದೊಡ್ಡ ಹಿಂಸೆ ಮತ್ತೊಂದಿಲ್ಲ, ಅದಕ್ಕಿಂತ ಕೆಟ್ಟ ಹಿಂಸೆ ಇಲ್ಲ ಅಂತ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ನೀವು ಇಲ್ಲಿ ತಗೋಬೋದು. ಅದೇ ಥರ ಶಿಕ್ಷಣದ ಬಗ್ಗೆ ಬಂದರೆ ಸುಧಾರಣೆಗಳು ಕೇಳ್ತಾರೆ, ಶೈಕ್ಷಣಿಕ ಸುಧಾರಣೆಗಳು. NEP ಬಗ್ಗೆ ಕೇಳಿದ್ರೆ ಎಜುಕೇಟಿಂಗ್ ದಿ ಮೈಂಡ್ ವಿದೌಟ್ ಎಜುಕೇಟಿಂಗ್ ದಿ ಹಾರ್ಟ್, ನೋ ಎಜುಕೇಷನ್ ಅಟ್ ಆಲ್ ಅಂತ ಹೇಳ್ತಾನೆ ಅರಿಸ್ಟಾಟಲ್ ಅಲ್ವಾ? ಬರೀ ನಾವು ತಲೆಯಿಂದ ಬುದ್ಧಿವಂತರನ್ನಾಗಿ ಮಾಡಿದರೆ ಯೂಸ್ ಇಲ್ಲ, ಹೃದಯದಿಂದನೂ ಏನು ಮಾಡಬೇಕಾಗಿದೆ, ವಿದ್ಯಾರ್ಥಿಗಳನ್ನು ನಾವು ಬುದ್ಧಿವಂತರನ್ನಾಗಿ ಮಾಡಬೇಕಾಗಿದೆ. ಆವಾಗಲೇ ಅವನು ಹೃದಯದ ಮಾತು ಕೇಳಿಕೊಂಡು ಏನು ಕೆಲಸವನ್ನು ಮಾಡ್ತಾನೆ. ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಹೃದಯ ಬೇಕು, ಬುದ್ಧಿವಂತಿಕೆ ಅಲ್ಲ ಅಂತ ಯಾರು ಹೇಳ್ತಾರೆ? ಅರಿಸ್ಟಾಟಲ್. ಈ ಥರದ ಉಲ್ಲೇಖಗಳನ್ನು ನೀವು ಬಳಸಿದರೆ ಏನಾಗುತ್ತೆ, ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಸೊ ಈಗ ಅಲ್ಲಿ ನಿಮಗೆ ಉಲ್ಲೇಖ ಬಳಸೋಕ್ಕಾಗಲ್ಲ, ಅಥವಾ ವ್ಯಾಖ್ಯಾನವನ್ನು ಕೂಡ ಮಾಡೋಕ್ಕಾಗಲ್ಲ. ಅವಾಗ ನೀವೇನು ಮಾಡ್ಬೋದು, ಒಂದು ಕಥೆ ಆಧಾರಿತ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಬೋದು. ಓಕೆ, ಏನು ಮಾಡ್ಬೋದು, ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬೋದು, ಸ್ಟೋರಿನ ಉಲ್ಲೇಖ ಮಾಡ್ಬೋದು. ಬಡತನದ ಬಗ್ಗೆನೇ ಇಬ್ಬರು ಇರ್ತಾರೆ, ಸೀತಾ ಮತ್ತು ಗೀತಾ ಅಂತ ಇರ್ತಾರೆ. ಒಬ್ಬರ ಅಪ್ಪ ಶ್ರೀಮಂತರು ಇರ್ತಾರೆ, ಆಫೀಸರ್ ಇರ್ತಾರೆ, ಚೆನ್ನಾಗಿ ದೊಡ್ಡ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಕಲಿತಾಳೆ. ಇನ್ನೊಬ್ಬರ ಅಪ್ಪ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತುಂಬ ಹಿಂದುಳಿದಿರ್ತಾರೆ. ಸೊ ಯಾವ ರೀತಿ ಬಡತನ ಅನ್ನೋದು ವರ್ಕ್ ಆಗುತ್ತೆ, ಬಡತನ ಅನ್ನೋದು ಯಾವ ರೀತಿಯ ಉಲ್ಲೇಖಿಸ್ಬೋದು, ಇವರಿಬ್ಬರ ನಡುವೆ ಇರುವಂಥ ಅಸಮಾನತೆ. ಓಕೆ, ಅಸಮಾನತೆ, ಡಿಸ್ಕ್ರಿಮಿನೇಷನ್ ಎಷ್ಟಿದೆ ನಮ್ಮ ಸೊಸೈಟಿನಲ್ಲಿ, ಇದರಿಂದ ಬಡತನ ಹೇಗೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು, ಆ ಒಂದು ಕಥೆಯನ್ನು ಆಧರಿಸಿ ನೀವು ಸ್ಟೋರಿಯನ್ನು ಬರೀಬೋದು. ಓಕೆ, ನೆಕ್ಸ್ಟ್ ಸ್ಟೋರಿನೂ ಕಷ್ಟ, ಇದನ್ನು ಕೋಟು ಬರೆಯೋಕ್ಕಾಗಲ್ಲ, ಡೆಫಿನಿಷನು ಕಷ್ಟ ಅಂತಂದರೆ ಅದು ಇನ್ನೊಂದು ಆಪ್ಷನ್ ಇದೆ, ಅಂಕಿಅಂಶ, ಫ್ಯಾಕ್ಟ್ಸ್. ಇನ್ನೊಂದು ರಿಪೋರ್ಟ್ ಇರುತ್ತೆ. ಈಗ ಮಹಿಳೆಯರ ಬಗ್ಗೆ ಒಂದು ಬಂತು ಅಂತ ಇಟ್ಕೊಳ್ಳಿ, ಮಹಿಳಾ ಸಬಲೀಕರಣ ಬಗ್ಗೆ ಒಂದು ಏನು ಬರುತ್ತೆ, ಎಸ್ಸೆ ಬರುತ್ತೆ, ಪ್ರಬಂಧ ಬರುತ್ತೆ. ನೀವು ಇಂಟ್ರಡಕ್ಷನ್ಲೇ ಹಾಕ್ಬೋದು. ಮಹಿಳಾ ಸಬಲೀಕರಣ ಅನ್ನೋದು ಬರೀ ಮಾತಲ್ಲಲ್ಲ, ಕೃತಿಯಲ್ಲೂ ಬೇಕಾಗಿದೆ, ನಮ್ಮ ಕೆಲಸದಲ್ಲೂ ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಹೇಗೆ ಅನ್ನೋದು ರಿಪೋರ್ಟ್ ಹೇಳುತ್ತೆ. ಏನು ಹೇಳುತ್ತೆ? ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಜಾಗತಿಕ ಲಿಂಗಾಂತರ ಏನು ವರದಿ. ಯಾರು ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡ್ತಾರಲ್ವಾ, ಜಾಗತಿಕ ಲಿಂಗಾಂತರ ವರದಿಯನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡ್ತಾರಲ್ವಾ, ಆ ಒಂದು ಅಂಕಿಅಂಶವನ್ನು ಆಧರಿಸಿ ಆ ಫ್ಯಾಕ್ಟ್ಸ್, ಸ್ಟ್ಯಾಟಿಸ್ಟಿಕ್ಸನ್ನು ಬರೆದು ಕೂಡ ನೀವೇನು ಮಾಡ್ಬೋದು, ನಿಮ್ಮ ಎಸ್ಸೆಯನ್ನು ಶುರು ಮಾಡ್ಬೋದು. ರೈಟ್. ಅದೇ ರೀತಿ ಐತಿಹಾಸಿಕ ಹಿನ್ನೆಲೆ ಏನಾದರೂ ಹಿಸ್ಟಾರಿಕಲಿ ತೊಗೊಂಡ್ಬರುವಂಗಿದ್ರೆ ತೊಗೊಂಡು ಬರ್ಬೋದು, ಐತಿಹಾಸಿಕ ಹಿನ್ನೆಲೆನೂ ತೊಗೊಂಡು ಬರ್ಬೋದು. ಓಕೆ, ಐತಿಹಾಸಿಕ ಏನಾದರೂ ಆ ಒಂದು ವಿಷಯದ ಮೇಲೆ ನೀವು ಐತಿಹಾಸಿಕವಾಗಿ ಬರಿಬೇಕಂತ ಏನಾದರೂ ಸ್ಕೋಪ್ ಇತ್ತಂದರೆ, ಅವಕಾಶ ಇದ್ದರೆ ಅದನ್ನು ಕೂಡ ಬರಿಬೋದು. ಅಂದರೆ ಇಷ್ಟು ಥರ ಬರಿಬೋದು. ರೈಟ್, ಇಷ್ಟು ಥರ ನೀವು ಬರಿಬೋದಪ್ಪ ಎಸ್ಸೆನ. ಬಟ್ ನೀವು ಅಲ್ಲಿ ಇದನ್ನು ರೆಡಿ ಮಾಡ್ಕೊಳಕ್ಕಾಗಲ್ಲ ಎಕ್ಸಾಮ್ ಹಾಲಲ್ಲಿ. ಈಗಿಂದನೇ ಹೆಲ್ತ್, ಎಜುಕೇಷನ್, ಪಾವರ್ಟಿ ಬಡತನ, ಜಾತ್ಯತೀತ, ಕಮ್ಯುನಲಿಸಮ್ ಅಂದರೆ ಕೋಮುವಾದ,
ಓಕೆ, ಆಮೇಲೆ UCC ಯೂನಿಫಾರ್ಮ್ ಸಿವಿಲ್ ಕೋಡ್, ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ, ಮತ್ತು ಯಾವ್ದು ಗವರ್ನರ್ ಇಶ್ಯೂ, ಡಿಲಿಮಿಟೇಷನ್ ಕಮಿಷನ್. ಸೊ ಯಾವ ಹಾಟ್ ಇಶ್ಯೂಸ್ ಅಂತ ಇದಾವಲ್ವಾ, ಒಂದು 10 ರಿಂದ 20 ಹಾಟ್ ಇಶ್ಯೂಸ್ ಅಂತ ಇರುತ್ತೆ. ಅಂದರೆ ಇವತ್ತು ಅವು ಅದ್ರ ಮೇಲೆ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನು ನೀವು ಈಗಲೇ ರೆಡಿ ಮಾಡಿ ಇಟ್ಕೋಬೇಕು. ಎಕ್ಸಾಮಲ್ಲಿ ಮಾಡೋಕ್ಕಾಗಲ್ಲ ಇದನ್ನು. ಯಾವುದು ಪ್ರಿಡಿಕ್ಟೇಬಲ್ ಅಂತ ಇರುತ್ತೆ ಆ ಪ್ರಿಡಿಕ್ಟೇಬಲ್ ಟಾಪಿಕ್ಸನ್ನು ನೀವು ಈಗಲೇ ಏನು ಮಾಡಬೇಕು, ರೆಡಿ ಮಾಡಿ ಇಟ್ಕೋಬೇಕು. ರೈಟ್, ಆ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಮಾಡೋಕ್ಕೆ, ಅಲ್ಲಿ ಬರೆಯೋಕ್ಕಿಂತ ಈಸಿ ಆಗುತ್ತೆ. ರೈಟ್, ಈ ಥರ. ರೈಟ್, ಒಂದು ಡೆಫಿನಿಷನ್ ಬೇಸ್ಡ್, ಕೋಟ್ ಬೇಸ್ಡ್ ಸ್ಟೋರಿನ ಹೇಳೋದ್ರ ಮುಖಾಂತರ, ಫ್ಯಾಕ್ಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಬರೆಯೋದ್ರ ಮುಖಾಂತರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಕೂಡ ನೀವೇನು ಮಾಡ್ಬೋದು. ಮಿಕ್ಸ್ ಇನ್ನೊಂದು ಏನು ಎರಡನ್ನ ತೊಗೊಂಡು ನೀವು ಬರೆದ್ರೆ ಇನ್ನೂ ಬೆಟರು. ಡೆಫಿನಿಷನ್ ಪ್ಲಸ್ ಏನಾದರೂ ಕೋಟ್, ಅಥವಾ ಡೆಫಿನೇಷನ್ ಪ್ಲಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ರಿಪೋರ್ಟ್ ವರದಿ ತೊಗೊಂಡು ಎರಡನ್ನೂ ಕೂಡಿ, ಅಥವಾ ಎರಡು ತೊಗೊಂಡು ಬರೆದ್ರೆ ಇನ್ನೂ ಬೆಟರ್, ಸಖತ್ತಾಗಿ ಬರುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ ಗೊತ್ತಾ. ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್. ಫಸ್ಟಿಗೆ ನೀವು ಯಾವ ಥರ ಇಂಪ್ರೆಸ್ ಮಾಡ್ತೀರಿ ಇವ್ಯಾಲ್ಯೂಯೇಟರ್ಗೆ ಇಂಟ್ರೊಡಕ್ಷನಲ್ಲೇ, ಅವ್ರು ನೆಕ್ಸ್ಟ್ ನೀಟಾಗಿ ಅಷ್ಟು ಜಾಸ್ತಿ ಅಬ್ಸರ್ವ್ ಮಾಡಲ್ಲ. ಯಾಕಂದರೆ ಫಸ್ಟಿಗೆ ಚೆನ್ನಾಗಿ ಬರ್ದಾರಪ್ಪ ಇವರು, ಇನ್ನೂ ತುಂಬ ಚೆನ್ನಾಗಿ ಬರ್ದಿರ್ತಾರೆ ಮುಂದೆ ಅಂತ ಆ ಒಂದು ಮೆಂಟಾಲಿಟಿ, ಸೈಕಾಲಜಿಕಲ್. ದಿಸ್ ವಿಲ್ ಡೆಫಿನೆಟ್ಲಿ ವರ್ಕ್. ಸೊ ಅದಕ್ಕೆ ಫಸ್ಟ್ ಏನು ಬರೀತಿರಲಿಲ್ಲ ಇಂಟ್ರೊಡಕ್ಷನು, ದ್ಯಾಟ್ ಮ್ಯಾಟರ್ಸ್ ಲಾಟ್, ತುಂಬ ಮ್ಯಾಟ್ರ್ ಆಗುತ್ತೆ ಅದು. ಓಕೆ, ಸೊ ಈ ರೀತಿಯಾಗಿ ನಾವೇನು ಬರಿಬೋದು, ಪೀಠಿಕೆಯನ್ನು ಬರಿಬೋದು. ಸೊ ನಾನು ನೆಕ್ಸ್ಟ್ ಹೇಳಿದ್ನಲ್ವ, ಬಾಡಿ ಡಿಫ್ರೆಂಟ್ ಡೈಮೆನ್ಷನ್ಸ್, ಬಾಡಿ ಡಿಫ್ರೆಂಟ್ ಡೈಮೆನ್ಷನ್ಸ್ ಅಂತ ಹೇಳಿದ್ನಲ್ಲ. ಪ್ರಬಂಧದ ಮುಖ್ಯ ಭಾಗ ಅಂದರೆ ಡಿಮ್ಯಾಂಡ್, ಅಂದರೆ ಏನು ಬೇಡಿಕೆ ಇದೆ ಪ್ರಬಂಧದ್ದು, ಅದರ ಪ್ರಕಾರ ನೀವು ಈ ಭಾಗವನ್ನು ಬರಿಬೇಕಾಗತ್ತೆ. ಆದಷ್ಟು ಮಲ್ಟಿಪಲ್ ಡೈಮೆನ್ಷನ್ಸ್, ಬಹು ದೃಷ್ಟಿಕೋನ, ಬಹು ಆಯಾಮದಲ್ಲಿ ಬರೆದ್ರೆ, ಮಲ್ಟಿಪಲ್ ಪರ್ಸ್ಪೆಕ್ಟಿವಿಂದ ಬರೆದ್ರೆ ನಿಮಗೆ ಹೆಚ್ಚಿನ ಅಂಕಗಳು ಡೆಫಿನೆಟ್ಲಿ ಸಿಗುತ್ತೆ. ಬೇರೆಯವ್ರಿಗಿಂತ ಹೇಗೆ ನೀವು ಮುಂದೆ ಇರ್ತೀರಾ ಅಂತಂದರೆ, ಬೇರೆಯವ್ರಿಗಿಂತ ಹೇಗೆ ವಿಭಿನ್ನವಾಗಿ ಬರೀತೀರಾ ಅವಾಗ ಮಾತ್ರ ಬೇರೆಯವ್ರಿಗಿಂತ ಮುಂದೆ ಇರ್ತೀರಾ. ಬೇರೆಯವ್ರಿಗಿಂತ ವಿಭಿನ್ನವಾಗಿ ಯಾವಾಗ ಬರೀತೀರಾ ಅಂತಂದರೆ ಈ ಥರ ಮಲ್ಟಿಪಲ್ ಡೈಮೆನ್ಷನ್ನಲ್ಲಿ ಬರೆದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ನೀವು ಇತ್ತೀಚೆಗೆ ನೋಡ್ತಾ ಇರ್ತೀರ 402 ಮತ್ತು 545ನಲ್ಲಿ UPSC ಕ್ಯಾಂಡಿಡೇಟ್ಸ್, UPSC ಪ್ರಿಪೇರ್ ಆಗ್ತಾ ಇರೋರು PSI ಜಾಸ್ತಿ ಜನ ಆಗಿದ್ದಾರೆ. ಯಾಕಾಗಿದ್ದಾರೆ PSI ಜಾಸ್ತಿ ಜನ? ಅವರು ಒಂದು ಈ ಥರದ್ದನ್ನು ಅವ್ರು ಕಲ್ತಿರ್ತಾರೆ. ಬಿಕಾಸ್ UPSC SAನಲ್ಲಿ ಇದೇ ಥರ ಬರೀಬೇಕು ಆಲ್ಮೋಸ್ಟ್ ಅಲ್ವಾ, ಅದನ್ನು ಅವ್ರು ಕಲ್ತಿರ್ತಾರೆ. ಮಲ್ಟಿಪಲ್ ಡೈಮೆನ್ಷನ್, ಅನಾಲಿಟಿಕಲ್ ಥಿಂಕಿಂಗ್, ಡಿಮ್ಯಾಂಡನ್ನು ತಿಳ್ಕೊಳ್ಳೋದು, ಎಕ್ಸಾಂಪಲ್ಸ್ನ ಆ್ಯಡ್ ಮಾಡೋದು, ಇವೆಲ್ಲವನ್ನೂ ಕಲ್ತಿರ್ತಾರೆ. ಅದಕ್ಕೋಸ್ಕರ ಯಾರು ಪ್ಯೂರ್ಲಿ PSIಗೆ ಓದ್ತಾ ಇದ್ದೀರಲ್ವ, ನೀವು ಅವ್ರ ರೀತಿಯಾಗಿ ಕಲೀರಿ. ನಮ್ಮ ಒಂದು ಪ್ಲ್ಯಾಟ್ಫಾರ್ಮಿಂದ ಡೆಫಿನೆಟ್ಲಿ ನಿಮಗೆ ಸಹಾಯ ಆಗುತ್ತೆ. ನಾವು ಅದನ್ನು ನಿಮಗೆ ಮುಂದುವರೆದು ಮುಂದೆ ಮತ್ತೆ ಏನು ಪ್ರೋಗ್ರಾಮ್ಸ್ನ ತೊಗೊಂಡ್ಬರ್ಬೋದಲ್ವ, ಏನೇನು ಎಸ್ಸೆಗಳನ್ನ ತೊಗೊಂಬೋದು ಅವೆಲ್ಲವನ್ನು ತೊಗೊಂಡು ಬರ್ತೀವಿ. ಡೆಫಿನೆಟ್ಲಿ ನೀವು ಕಲಿಬೇಕು. ಆ ಥರ ಕಲಿತ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಸೊ ಅದಕ್ಕೆ ಒಂದು ಐತಿಹಾಸಿಕ ದೃಷ್ಟಿಕೋನದಿಂದ ಬರೆಯೋಕ್ಕೆ ಏನಾದರೂ ಪಾಸಿಬಲ್ ಇದೆಯಾ? ಎಕ್ಸಾಂಪಲ್ ಕೊಡ್ತೀನಿ. ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅಂತ ಬಂದರೆ ಐತಿಹಾಸಿಕವಾಗಿ ತೊಗೋಬೋದು ನೀವು. ಗಾರ್ಗಿ ಅಲ್ವಾ, ಗಾರ್ಗಿ ವೇದಿಗಳ ಕಾಲದಲ್ಲಿ ಗಾರ್ಗಿ, ಮಧ್ಯಯುಗದ ಕಾಲದಲ್ಲಿ ರಜಿಯಾ ಸುಲ್ತಾನ, ಆಮೇಲೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಈ ಥರ ಮಹಿಳಾ ಸಬಲೀಕರಣದ ಎಕ್ಸಾಂಪಲ್ಸ್ನ ನೀವು ಐತಿಹಾಸಿಕವಾಗಿ ತೊಗೋಬೋದು. ರಾಜಕೀಯವಾಗೂ ತೊಗೋಬೋದು. ಆ್ಯನಿ ಬೆಸೆಂಟ್, ಸರೋಜಿನಿ ನಾಯ್ಡು, ಮತ್ತು ಸ್ವತಂತ್ರ ನಂತರದಲ್ಲಿ ಇಂದಿರಾ ಗಾಂಧಿ, ಪ್ರಥಮ ಮಹಿಳಾ ರಾಷ್ಟ್ರಪತಿಗಳು ಪ್ರತಿಭಾ ಪಾಟೀಲ್, ಈ ಥರದ ವಿಧಗಳನ್ನೆಲ್ಲ ನೀವು ರಾಜಕೀಯವಾಗಿ ತೊಗೋಬೋದು. ಆರ್ಥಿಕವಾಗಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಆರ್ಥಿಕವಾಗಿ ರೈಟ್, ಸುಧಾಮೂರ್ತಿ ತೊಗೋಬೋದು. ಆರ್ಥಿಕವಾಗಿ, ಸಾಮಾಜಿಕವಾಗಿಯೂ ತೊಗೋಬೋದು. ರೈಟ್, ಈ ರೀತಿಯಾಗಿ ಪ್ರತಿಯೊಂದನ್ನು ಆಯಾಮವನ್ನು ನೀವು ಎಲ್ಲೆಲ್ಲಿ ಪಾಸಿಬಲ್ ಇದೆ ಎಲ್ಲನೂ ಆಮೇಲೆ ಫೋರ್ಸೆಬಲಿ ಸೇರ್ಸೋಕ್ಕಾಗಲ್ಲ ಡೈಮೆನ್ಷನ್ನ. ಅಲ್ಲಿ ಆ ಡಿಮ್ಯಾಂಡ್ ಇದ್ದರೆ, ಆ ಬೇಡಿಕೆ ಇದ್ದರೆ, ಅದನ್ನು ಅದು ಫುಲ್ಫಿಲ್ ಮಾಡ್ತಾ ಇದ್ದರೆ ದೆನ್ ಓನ್ಲಿ ಯು ಕ್ಯಾನ್ ಆ್ಯಡ್. ಅದರ್ವೈಸ್ ಬೇಕಾಗಿಲ್ಲ. ಎಲ್ಲ ಡೈಮೆನ್ಷನ್ನು ಫೋರ್ಸೆಬಲಿ ಹಾಕೋಕ್ಕಾಗಲ್ಲ. ಓನ್ಲಿ ಡಿಮ್ಯಾಂಡ್, ಆ ಡಿಮ್ಯಾಂಡ್ ಇದ್ದರೆ ನೀವು ಬರಿಬೇಕಾಗತ್ತೆ. ಓಕೆ, ಆಮೇಲೆ ಇನ್ನೊಂದಿರುತ್ತೆ. ತುಂಬ ಜನ ಏನು ಮಾಡಿಬಿಡ್ತೀರಾ, ಒಂದೇನೋ ಹಿಂಗೆ ಕಾರಣಗಳು ಅಂತ ಕೊಟ್ಬಿಟ್ಟು ಹಿಂಗೆ ಪಾಯಿಂಟ್ ವೈಸು ಬರೆದ್ಬಿಡ್ತೀರಾ. ನೋ, ಯು ಶುಡಂಟ್ ರೈಟ್ ಇನ್ ಪಾಯಿಂಟ್ಸ್. ಈ ಥರ ಪಾಯಿಂಟಲ್ಲಿ ಬರಿಬೇಡಿ, ಅದು ಉತ್ತರ ಆಗುತ್ತೆ, ಪ್ರಬಂಧ ಆಗಲ್ಲ. ಆದಷ್ಟು ಪ್ಯಾರಾಗ್ರಾಫಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಒಂದು ಪ್ಯಾರಾಗ್ರಾಫಿಂದ ಇನ್ನೊಂದು ಪ್ಯಾರಾಗ್ರಾಫ್ಗೆ ಲಿಂಕ್ ಕೊಡೋಕ್ಕೆ ಟ್ರೈ ಮಾಡಿ. ಒಂದು ಮೇನ್ ಹೆಡ್ಡಿಂಗ್ ಕೊಡಿ ಪ್ಯಾರಾಗ್ರಾಫ್ಗೆ. ಅಂದರೆ ಸ್ಟಾರ್ಟಿಂಗಲ್ಲೇ ಈ ಥರ ಒಂದು ಹೆಡ್ಡಿಂಗ್ ಕೊಟ್ಟು ಇಲ್ಲಿಂದ ಪ್ಯಾರಾಗ್ರಾಫನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು 4 ರಿಂದ 5 ಲೈನು. ಇದು ಮೇನ್ ಹೆಡ್ಡಿಂಗ್ ನಿಮ್ಮದು. ಇದು ಡೈಮೆನ್ಷನ್, ಏನು ಬಹು ದೃಷ್ಟಿಕೋನ ಅಂತ ಹೇಳಿದ್ನಲ್ವ, ಪರ್ಸ್ಪೆಕ್ಟಿವ್ ಅಥವಾ ಡೈಮೆನ್ಷನ್, ಆಯಾಮ ಹೆಡ್ಡಿಂಗ್ ಕೊಡಿ. ಅಲ್ಲಿ ಇದನ್ನು ಬರೀರಿ. ಯಾವ್ದು ಕೀವರ್ಡ್ಸ್ ಇರುತ್ತೆ, 1-2-3 ಕೀವರ್ಡ್ಸ್ನ ಹೈಲೈಟ್ ಮಾಡಿ.
ಅಲ್ವಾ? ಸೊ ಈ ಥರ ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಹೆಚ್ಚಿನ ಅಂಕ ಡೆಫಿನೆಟ್ಲಿ ಸಿಗುತ್ತೆ ಸ್ನೇಹಿತರೆ. ಗೊತ್ತಾಯ್ತಾ? ಸೊ ಯಾವ ರೀತಿ ಮುಖ್ಯ ಭಾಗ ಇರಬೇಕು, ಎಲ್ಲೆಲ್ಲಿ ಸಾಧ್ಯ ಇದೆ ಎಕ್ಸಾಂಪಲ್ ನಮ್ಮದೊಂದು ಎಸ್ಸೆ ತೊಗೋತೀನಲ್ವ ಅವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಲಾಸ್ಟ್ ಒನ್ ಏನು, ಉಪಸಂಹಾರ. ಯಾವುದು? ಉಪಸಂಹಾರ. ಇದಾದ ತಕ್ಷಣ ನಾವೇನು ಎಸ್ಸೆ ಕೊಟ್ಟಿದ್ವಲ್ವ ಆ ಎಸ್ಸೆನೇ ತೊಗೊತೀನಿ, ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅದೇ ಬರೀಬೇಕು, ಯಾಕೆ ಈ ಉದಾಹರಣೆ ಕೊಟ್ಟರೆ ಯಾಕೆ ಬೆಟರ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ಡೋಂಟ್ ವರಿ. ಉಪಸಂಹಾರದ ವಿಧಗಳು, ಟೈಪ್ಸ್ ಆಫ್ ಕನ್ಕ್ಲೂಷನ್. ಹೇಗೆ ಟೈಪ್ಸ್ ಆಫ್ ಇಂಟ್ರಡಕ್ಷನ್ ಇದೆ ಅದೇ ರಥ ಕನ್ಕ್ಲೂಷನ್ಗೂ ಕೂಡ ಉಪಸಂಹಾರಕ್ಕೂ ಕೂಡ ವಿಧ ಇದೆ. ಸುಮ್ಮನೆ ನನಗೆ ಬಾಯಿ ಬಂದಾಗ ಬರೆಯೋಕ್ಕಾಗಲ್ಲ. ಯಾವ ಥರ ಬರೀಬೋದು? ಒಂದು ಸಮರಿ, ಓವರಾಲ್ ಏನು ಎಸ್ಸೆ ಬರೆದಿರ್ತೀರ ಅದನ್ನು ಸಮರೈಸ್ ಮಾಡಿ ಸಾರಾಂಶವಾಗಿ ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೋದು ನೀವು. 1 or 2 ಪ್ಯಾರಾಗ್ರಾಫ್ ಅಷ್ಟೇ ಉಪಸಂಹಾರ, ಜಾಸ್ತಿ ಬೇಕಾಗಿಲ್ಲ. ಅಥವಾ ಯಾರಾದರೂ ಕೋಟ್ ಉಲ್ಲೇಖಿಸಿ ಆ ಒಂದು ಎಸ್ಸೆ ಟಾಪಿಕ್ಕಿಗೆ ಏನಾದರೂ ಬರೀಬೋದಾಗಿತ್ತು ಅಂತಂದರೆ ಗಾಂಧೀಜಿ, ಅರಿಸ್ಟಾಟಲು, ಪ್ಲೇಟೋ ಅಥವಾ ಅಂಬೇಡ್ಕರು, ಯಾರಾದರೂ ಮಹನೀಯರು ಏನಿದಾರಲ್ವ ಅವರ ಒಂದು ಉಲ್ಲೇಖವನ್ನು ಮಾಡಿ, ಅವ್ರ ಕೋಟ್ ಏನು ಹೇಳಿರ್ತಾರೆ ಅದನ್ನು ಬಳಸಿ, ಅದನ್ನು ಕೂಡ ಮಾಡಿ ನೀವು ಏನು ಮಾಡ್ಬೋದು, ಕನ್ಕ್ಲೂಷನ್ನ ಬರಿಬೋದು. ಅದೇ ಕೂಡ ದಾರ್ಶನಿಕರ ಚಿಂತನೆ, ಸೇಮ್ ಅದೇ ಅಗೇನ್ ದಾರ್ಶನಿಕರ ಚಿಂತನೆ. ಇನ್ನೊಂದು ಕಾಲ್ ಟು ಆ್ಯಕ್ಷನ್, ವೇ ಫಾರ್ವರ್ಡ್ ಕೊಡಿ ಇಫ್ ಪಾಸಿಬಲ್. ಅಲ್ಲಿ ಕೊಡೋಕ್ಕೆ ಸ್ಕೋಪ್ ಇದ್ದರೆ, ಕೊಡೋಕ್ಕೆ ಅವಕಾಶಗಳಿದ್ದರೆ ವೇ ಫಾರ್ವರ್ಡಲ್ಲಿ ಅಂದರೆ ಉಪಸಂಹಾರದಲ್ಲಿ ಇದನ್ನು ಮಾಡಿದ್ರೆ ಹಿಂಗೆ ಆಗುತ್ತೆ, ಒಳ್ಳೇದಾಗುತ್ತೆ, ಇನ್ನೂ ಪಾಸಿಟಿವ್ ಆಗಿ ನಾವು ಇದನ್ನು ಡೆವಲಪ್ ಮಾಡ್ಬೋದು, ಪಾಸಿಟಿವ್ ಆಗಿ ನೋಡ್ಬೋದು ಅಂತ ನಿಮಗೆ ಅದರಲ್ಲಿ ಅನ್ನಿಸಿದರೆ, ಅದರಲ್ಲಿ ಬರೆಯೋಕ್ಕೆ ಅವಕಾಶ ಇದ್ದರೆ ಇದನ್ನು ಕೊಡ್ಬೋದು ನೀವು, ಕಾಲ್ ಟು ಆ್ಯಕ್ಷನ್. ಓಕೆ, ಆಮೇಲೆ ನಿಮ್ದು ಏನಿರ್ಬೇಕಂದ್ರೆ ಯಾವಾಗಲೂ ಯೂನಿವರ್ಸಲ್, ಎಲ್ಲರೂ ಒಪ್ಪುವಂಥದ್ದು. ಎಲ್ಲರೂ ಎಲ್ಲ ಒಪ್ಪಕ್ಕಾಗಲ್ಲ, ಬಟ್ ಒಂದಿಷ್ಟು ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಇರುತ್ತೆ. ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಇದೆ. ಲವ್ ಇಸ್ ಅ ಯೂನಿವರ್ಸಲ್ ವ್ಯಾಲ್ಯೂ ಅಲ್ವಾ? ಕೇರಿಂಗ್ ಇಸ್ ಅ ಯೂನಿವರ್ಸಲ್ ವ್ಯಾಲ್ಯೂ, ರೈಟ್? ಹೇಟ್ ಅನ್ನೋದು ಯೂನಿವರ್ಸಲ್ ವ್ಯಾಲ್ಯೂ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಅದನ್ನು ಕೆಟ್ಟವ್ರು ಮಾತ್ರ ಮಾಡ್ತಾರೆ. ಒಳ್ಳೆಯವರು ಯಾವತ್ತೂ ಇನ್ನೊಬ್ಬರನ್ನ ಪ್ರೀತಿಯಿಂದನೇ ನೋಡ್ಕೊತಾರೆ, ಕರುಣೆಯನ್ನೇ ತೋರಿಸ್ತಾರೆ ಅಲ್ವಾ? ಇವೆಲ್ಲ ಸಾರ್ವತ್ರಿಕ ಮೌಲ್ಯಗಳು ಅಂತ ಹೇಳ್ತೀವಿ ಅಲ್ವಾ? ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಪ್ರಬಂಧವನ್ನು ಎಂಡ್ ಮಾಡಬೇಕಾಗತ್ತೆ. ಈಗ ನಾವೇನು ಕೊಟ್ಟಿದ್ವಿ ಕ್ರಾಂತಿ ಟೆಸ್ಟ್ನಲ್ಲಿ, ಏನು ಪ್ರಬಂಧವನ್ನು ಕೊಟ್ಟಿದ್ವಿ ಆ ಒಂದು ಪ್ರಬಂಧವನ್ನು 2 ಕೊಟ್ಟಿದ್ವಿ, ಅದರಲ್ಲಿ ಒಂದು ಪ್ರಬಂಧವನ್ನು ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಒಂದು ಪ್ರಬಂಧ, ಕ್ಯಾನ್ ಗಿವಿಂಗ್ ವುಮೆನ್ ಮೋರ್ ಪೊಲಿಟಿಕಲ್ ಪವರ್ ಹೆಲ್ಪ್ ದಿ ರೆಡ್ಯೂಸ್ ಜೆಂಡರ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ? ಮಹಿಳೆಯರಿಗೆ ಹೆಚ್ಚಿನ ರಾಜಕೀಯ ಸ್ಥಾನಮಾನ ನೀಡುವುದರಿಂದ ಭಾರತದಲ್ಲಿ ಲಿಂಗ ಅಸಮಾನತೆ ಕಡಿಮೆ ಆಗಬಹುದೇ? ಯಾಕೆ ಇದನ್ನೇ ತೊಗೊಂಡಿದ್ದೀನಿ? ವೈ ಐ ಟೇಕ್ ದಿಸ್ ಕ್ವಶನ್, ದಿಸ್ ಟಾಪಿಕ್? ಯಾಕೆ ಇದೇ ಟಾಪಿಕ್ ತೊಗೊಂಡಿದ್ದೀನಿ, ಬೇರೆದು ಇರಲಿಲ್ವಾ ಅಂತ ಕೇಳಿ. ಒಂದು ಬೇಸಿಕ್ ಇದೆ, ಇದು ಭಾಳ ಇದಕ್ಕೇನು ಅಂತ ರಾಕೆಟ್ ಸೈನ್ಸ್ ಇಲ್ಲ ನಿಮಗೆ. ಬೇಸಿಕ್ ಟಾಪಿಕ್ ಅಗೇನ್ ಇದು ಕರೆಂಟ್ ಅಫೇರ್ಸಲ್ಲಿದೆ. ಏನು ಕರೆಂಟ್ ಅಫೇರ್ಸ್? ವುಮೆನ್ ರಿಸರ್ವೇಷನ್ 33% ಕೊಟ್ಟಿದ್ದಾರಲ್ವಾ? ಎಲ್ಲಿ? ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರಲ್ವ ವುಮೆನ್ಗೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಹೇಳಿ ಬಂದಿದೆ ಅಲ್ವಾ? ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೆ. ನಾರಿ ಶಕ್ತಿ ಅನ್ನೋದು ಹಾಕಿಲ್ಲ ನಾನಿಲ್ಲಿ, ಅಷ್ಟೇ ಡಿಫ್ರೆನ್ಸ್. ಬಟ್ ಅದಕ್ಕೋಸ್ಕರ ಇದು ಬಂದಿದೆ. ಬಟ್ ಅದೊಂದನ್ನೇ ಇಟ್ಕೊಳ್ಳೋಕ್ಕಾಗಲ್ಲ ನಾನು. ಎಲ್ಲಿಂದ ಬಂದಿದೆ ರಾಜಕೀಯ ಸ್ಥಾನಮಾನ ವುಮೆನ್ಗೆ, ಹಿಸ್ಟಾರಿಕಲಿ ಇಟ್ಕೊಂಡು, ಪ್ರೀ ಇಂಡಿಪೆಂಡೆನ್ಸ್ ಇಟ್ಕೊಂಡು, ಪೋಸ್ಟ್ ಇಂಡಿಪೆಂಡೆನ್ಸ್ ಇಟ್ಕೊಂಡು ಟಿಲ್ ನಾರಿ ಶಕ್ತಿ ವಂದನಾ ಅಧಿನಿಯಮ ತನಕನೂ ಏನೇನು ಬೆಳೆದು ಬಂದಿದೆ ಎಲ್ಲವನ್ನೂ ತೊಗೊಂಡು ಬರಬೇಕಾಗತ್ತೆ ಇಲ್ಲಿ. ಬಿಕಾಸ್ ನಾರಿ ಶಕ್ತಿ ವಂದನ ಅದೊಂದೇ ಅಲ್ಲ, ಅದೊಂದೇ ಕೇಳಿದ್ರೆ ಅದೊಂದೇ ಬರೀಬೇಕು ನೀವು. ಬಟ್ ಇಲ್ಲಿ ಟೋಟಲ್ ವುಮೆನ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಬಗ್ಗೆ ಇದೆ ಇದು. ಓಕೆ, ಹೀಗಾಗಿ ಯಾವ ರೀತಿಯಾಗಿ ಬರೀಬೋದು ಇದು ಅನ್ನೋದನ್ನು ನೋಡೋಣ. ಪೀಠಿಕೆ, ನಾನು ಈ ಪೀಠಿಕೆಯಲ್ಲಿ ಏನು ಮಾಡಿದ್ದೀನಿ, ಒಂದು ರಿಪೋರ್ಟ್ ಅಂಕಿ ಅಂಶವನ್ನು ತೆಗೆದುಕೊಂಡು ಬಂದಿದ್ದೀನಿ. ಇಂಡಿಯಾ ಇಸ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ಯೆಟ್ ವುಮೆನ್ ಹೋಲ್ಡ್ ಓನ್ಲಿ 14% ಸೀಟ್ಸ್ ಇನ್ ಅ ಲೋಕಸಭಾ. ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಆದರೂ ಕೂಡ ಲೋಕಸಭೆಯಲ್ಲಿ ಬರೀ ಕೇವಲ 14% ಸೀಟ್ ಮಾತ್ರ ಇದು ವುಮೆನ್ಗೆ. ಆ್ಯಸ್ 2024 ಎಲೆಕ್ಷನ್ ಆದಾಗ, 2024 ಲೋಕಸಭೆ ಎಲೆಕ್ಷನ್ ಆದಾಗ ಅದರ ರಿಪೋರ್ಟ್ ಪ್ರಕಾರ ಕೇವಲ 14% ಸೀಟ್ ಅಷ್ಟೇ ಏನಿದ್ದಾವೆ ವುಮೆನ್ನಿಗಿದ್ದಾವೆ. ಓಕೆ, ಬಟ್ ವುಮೆನ್ಗೆ ಯಾಕೆ ರಿಪ್ರೆಸೆಂಟೇಷನ್ ಬೇಕು, ಅವ್ರಿಗೆ ಆದ್ಯತೆಯನ್ನು ಕೊಡಬೇಕು ಅಂತಂದರೆ ಸಮಾನತೆ, ಸಾಮಾಜಿಕ ಪ್ರಗತಿ ಇದೆಲ್ಲವೂ ಅದರ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ಏನು ಬೇಕಾಗಿದೆ, ವುಮೆನ್ನಿಗೆ ರಿಪ್ರೆಸೆಂಟೇಷನ್ ಕೊಡಬೇಕಾಗಿದೆ. ಓಕೆ, ಅದಕ್ಕೋಸ್ಕರ ಒಂದು ಕೋಟನ್ನು ಕೂಡ ನೀವು ಮಾಡ್ಬೋದು, ಒಂದು ಉಲ್ಲೇಖನ ಮಾಡಿ.
ಏನು ಉಲ್ಲೇಖ? ಮಹಿಳೆಯರು ಅಧಿಕಾರ ಸ್ಥಾನಗಳನ್ನು ಆಕ್ರಮಿಸಿಕೊಂಡಾಗ ಅಥವಾ ಅಲಂಕರಿಸಿದಾಗ ರಾಷ್ಟ್ರಗಳು ಹೆಚ್ಚು ನ್ಯಾಯಯುತವಾಗಿ ಬೆಳೆಯುತ್ತವೆ, ಸಮಾಜಗಳು ಹೆಚ್ಚು ಒಳಗೊಳ್ಳುತ್ತವೆ ಮತ್ತು ಪ್ರಜಾಪ್ರಭುತ್ವವು ತನ್ನ ನಿಜವಾದ ಧ್ವನಿಯನ್ನು ಕಂಡುಕೊಳ್ಳುತ್ತದೆ. ಯಾವಾಗ ವುಮೆನ್ ಇರ್ತಾರಲ್ಲ, ವೆನ್ ವುಮೆನ್ ಅಕ್ಯುಪೈ ಸೀಟ್ಸ್ ಆಫ್ ಪವರ್ ನೇಷನ್ ಗ್ರೋ ಮೋರ್ ಜಸ್ಟ್, ಸೊಸೈಟೀಸ್ ಬಿಕಮ್ ಮೋರ್ ಇನ್ಕ್ಲೂಸಿವ್, ಡೆಮೋಕ್ರಸಿ ಫೈಂಡ್ ಇಟ್ಸ್ ಟ್ರೂ ವಾಯ್ಸ್. ಪ್ರಜಾಪ್ರಭುತ್ವ ಅಂದರೆ ಎಲ್ಲರೂ ಇರಬೇಕಲ್ವಾ? ಬರೀ ಗಂಡಸರೇ MLA, ಗಂಡಸರೇ MP ಎಲ್ಲ ಆಗ್ಬಿಟ್ರೆ ಮಹಿಳೆಯರದ್ದು ಯಾರು? ಮಹಿಳೆಯರೇ ಇಲ್ಲ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಚಿವರು ಯಾರಾಗ್ತಾರಪ್ಪ? ಆವಾಗ ಗಂಡಸರು ಆಗಕ್ಕಾಗತ್ತಾ? ಒಂದ್ಸಲ ಆಗಿದ್ರು, ಅದು ಬೇರೆ. ಓಕೆ, ಕರ್ನಾಟಕದಲ್ಲಿ ಒಂದ್ಸಲ ಆಗಿತ್ತಿದು ಈ ಒಂದು ಪ್ರಮಾದ. ಬೇಡ ಯಾವಾಗಾಗಿತ್ತು ಅಂತ, ಬಟ್ ಒಂದ್ಸಲ ಆಗಿತ್ತು. ಅಂದರೆ ವುಮೆನಿಗೆ, ಒಂದು ಮಹಿಳೆಗೆ ಏನು ಬೇಕು, ಅವಳ ಹಕ್ಕುಗಳು ಯಾವುದು, ಅವಳ ಆದ್ಯತೆಗಳೇನು, ಅವಳ ಸಾಮಾಜಿಕವಾಗಿ ಯಾವ ಥರ ಪ್ರಗತಿ ಹೊಂದಬಹುದು ಅನ್ನೋದು ಆ ಮಹಿಳೆಗೆ ಗೊತ್ತಿರುತ್ತೆ. ಆ ಥರ ಮಹಿಳೆಯರನ್ನ ಒಳಗೊಂಡಿದ್ರೆ ಮಾತ್ರ ಓವರಾಲ್ ಒಂದು ಸೊಸೈಟಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಎಲ್ಲ ಇನ್ಕ್ಲೂಸಿವ್ ಅಂತಂದರೆ ಏನು? ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ. ಎಲ್ಲರೂ ಅಂತಂದರೆ ಮಹಿಳೆಯರು, ಪುರುಷರು, SC ಅಂದರೆ ಜನಾಂಗ, ಅಗೇನ್ ಮತ್ತು ಬಂದರೆ ಜನಾಂಗ ಅಥವಾ ಟ್ರಾನ್ಸ್ಜೆಂಡರ್, ಎಲ್ಲ ಇಡೀ ಸಮಾಜದಲ್ಲಿ ಇರುವಂಥ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಒಂದು ಏನಾಗಬೇಕು, ಫಲ ತಲುಪಬೇಕು. ಅವಾಗ ಏನಂತೀವಿ ಅದಕ್ಕೆ? ಇನ್ಕ್ಲೂಸಿವ್ ಗ್ರೋತ್, ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಅಂತ ಕರಿತೀವಿ ನಾವು ಅದನ್ನು, ಅಲ್ವಾ? ಸೊ ಅದಕ್ಕೋಸ್ಕರ ಇದು ನಿಮ್ಗೆ ಗೊತ್ತಿರಬೇಕು. ಈ ಥರ ನೀವು ಪೀಠಿಕೆಯನ್ನು ಒಂದು ಪವರ್ಫುಲ್ ಆಗಿ ಬರೆದ್ರೆ ಡೆಫಿನೆಟ್ಲಿ ಖಂಡಿತ ಸಹಾಯ ಆಗುತ್ತೆ. ಈಗ ಬಾಡಿಗೆ ಬರೋಣ. ಮುಖ್ಯ ಭಾಗ, ಪ್ರಬಂಧದ ಮುಖ್ಯ ಭಾಗ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಸಾಂವಿಧಾನಿಕ ಮತ್ತು ಐತಿಹಾಸಿಕ ಏನೋ ಸಂದರ್ಭವನ್ನು ತೆಗೆದುಕೊಂಡು ಬಂದರೆ ಇನ್ನೂ ಬೆಟರ್ ಆಗಿರುತ್ತೆ. ಮಹಿಳೆಯರಿಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್, ರಾಜಕೀಯ ಒಂದು ಅವಕಾಶವನ್ನು ಕೊಡುವಂಥದ್ದು ಸುಮ್ಮನೆ ಕೊಡ್ತಾ ಇಲ್ಲ ಅವ್ರಿಗೆ, ಏನೋ ಬಿಟ್ಟಿಯಾಗಿ ಸುಮ್ಮನೆ ಏನೋ ಕೊಡಲೇಬೇಕು ಅಂತೇನು ಕೊಡ್ತಾ ಇಲ್ಲ, ಬಟ್ ಅದು ಅವ್ರ ಹಕ್ಕು, ಮಹಿಳೆಯರ ಹಕ್ಕದು. ಸಂವಿಧಾನದಲ್ಲೇ ಹೇಳುತ್ತೆ. ಸಂವಿಧಾನ ಏನು 14, 15, 16, 39 ವಿಧಿಗಳು ಏನು ಹೇಳ್ತವೆ? ಲಿಂಗ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಲ್ಲ ಫೀಲ್ಡಲ್ಲಿ, ಎನಿ ಫೀಲ್ಡ್, ಪೊಲೀಸ್, ಅಡ್ಮಿನಿಸ್ಟ್ರೇಟಿವ್, ಅದೇ ಥರ ಪೊಲಿಟಿಕಲ್, ರಾಜಕೀಯದಲ್ಲೂ ಕೂಡ ಲಿಂಗ ಸಮಾನತೆ ಬೇಕಲ್ವಾ? ಅದು ಹೇಳುತ್ತೆ, ಅದು ಹಕ್ಕು. ಎಲ್ಲಿ ಹೇಳ್ತಾ ಇದೆ? ಫಂಡಮೆಂಟಲ್ ರೈಟ್ಸಲ್ಲಿದೆ, DPSPಲಿದೆ 39A ಅಲ್ವಾ? ಆ ಒಂದು ಮುಂದುವರೆದ ಭಾಗವಾಗಿಯೇ ಏನು ಮಾಡಿದರು, 73ನೇ ಮತ್ತು 74ನೇ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ, ಸ್ಥಳೀಯ ಸಂಸ್ಥೆ, ಲೋಕಲ್ ಗೌರ್ಮೆಂಟ್ಸ್, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿ ವ್ಯವಸ್ಥೆಯಲ್ಲಿ 33% ಅಷ್ಟು ಏನು ಸಿಗುತ್ತೆ ಮಹಿಳೆಯರಿಗೆ ಮೀಸಲಾತಿಯನ್ನು ಖಚಿತಪಡಿಸ್ತಾರೆ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡ್ತಾರೆ. ಎಲ್ಲೇ? ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿ. ಇದು ಮಿನಿಮಮ್ ಕೊಡಲೇಬೇಕು. ಮ್ಯಾಕ್ಸಿಮಮ್ ಎಷ್ಟಾದರೂ ಕೊಟ್ಕೊಳ್ಳಿ ನೀವು. ಇಷ್ಟು ಮಿನಿಮಮ್ಮು ನೀವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಇಷ್ಟು ಕೊಡಲೇಬೇಕು ಅಂತ ಹೇಳ್ತಾರೆ. ಬಟ್ ಒಂದೊಂದು ರಾಜ್ಯಗಳಲ್ಲಿ 50% ಕೂಡ ಇದೆ. ಬಿಹಾರಲ್ಲಿ 50% ವುಮೆನ್ಗೆ ರಿಸರ್ವೇಷನ್. ಓಕೆ, ಕೊಟ್ಟಿದ್ದಾರೆ, ಅದು ಬೇರೆ. ಮುಂದೆ ಏನು ಚಾಲೆಂಜಸಲ್ಲಿ ನೋಡ್ತೀವಿ ಅದನ್ನು. ಏನು ಚಾಲೆಂಜಸ್ ಇದೆ? ವುಮೆನ್ಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ, ಬಟ್ ವಾಟ್ ಆರ್ ದಿ ಚಾಲೆಂಜಸ್? ಸವಾಲುಗಳನ್ನು ಏನು ಎದುರಿಸ್ತಾ ಇದ್ದಾರೆ ಮಹಿಳೆ ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಇತ್ತೀಚೆಗೆ ಹೇಳಿದ್ನಲ್ಲ, ನಾರಿ ಶಕ್ತಿ ವಂದನ ಅಧಿನಿಯಮ 2023 ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ MLA ಮತ್ತು MP ಪೋಸ್ಟ್ಗಳಲ್ಲಿ 33% ಅಷ್ಟು ಯಾರಿಗಿರಬೇಕು? ಮಹಿಳೆಯರಿಗಿರಬೇಕು ಅಂತ ಇದೆ. ಬಟ್ ಅದು ಜಾರಿ ಬರೋದು ಡಿಲಿಮಿಟೇಷನ್ ಕಮಿಷನ್ ಬರುತ್ತಲ್ವ, ಅದಾದಮೇಲೆ ನೆಕ್ಸ್ಟ್ ಸೆನ್ಸಸ್ಸಲ್ಲಿ ಬರುತ್ತೆ. ಮೋಸ್ಟ್ಲಿ 29ಗೂ ಕಷ್ಟ, ಅದು 29ಗೂ ಕಷ್ಟ ಆಗ್ಬೋದು. ಅಗೇನ್ 2034ಗೆ ಮೋಸ್ಟ್ಲಿ ಆಗ್ಬೋದು. 29ಗೆ ಮೋಸ್ಟ್ಲಿ ಡಿಫಿಕಲ್ಟ್. ಓಕೆ, ಎಕ್ಸಾಂಪಲ್ ಯಾವ ಥರ 33% ಅಂದರೆ, ಕರ್ನಾಟಕದಲ್ಲಿ 224 ವಿಧಾನಸಭೆ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ 10 ಮಹಿಳಾ ಶಾಸಕರು ಏನು 2023ರಲ್ಲಿ ಬರೀ ಎಷ್ಟಿದೆ? ಕರ್ನಾಟಕದಲ್ಲಿ ಮಹಿಳೆಯರು MLAಗಳು ಎಷ್ಟಿದ್ದಾರೆ? ಬರೀ 4%. ಓನ್ಲಿ 4% MLAs ಫ್ರಾಮ್ ವುಮೆನ್. ಮಹಿಳೆಯರು ಬರೀ 4% ವುಮೆನ್ ಏನಿದ್ದಾರೆ, MLAಗಳಿದ್ದಾರೆ. ಶಾಸಕರು ಬರೀ, ಮಹಿಳಾ ಶಾಸಕರು ಬರೀ 4% ಇದ್ದಾರೆ. ಈ ಡೇಟಾವನ್ನು ಕೂಡ ನೀವು ಹಾಕಬಹುದು. ಕರ್ನಾಟಕದ ಎಲ್ಲೆಲ್ಲಿ ಪಾಸಿಬಲ್ ಇದೆ ಅಲ್ವಾ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ದತ್ತಾಂಶಗಳನ್ನು, ಅಂಕಿಅಂಶಗಳನ್ನು ಕೊಟ್ಟರೆ ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಡೆಫಿನೆಟ್ಲಿ ಕರ್ನಾಟಕನ ಎಲ್ಲೆಲ್ಲಿ ಸಾಧ್ಯ ಇದೆಲ್ಲ ಆ್ಯಡ್ ಮಾಡಿ. ಯಾಕಂದರೆ ಕರ್ನಾಟಕ PSI ಅಥವಾ ESIಗೆ ನೀವು ಪ್ರಿಪೇರ್ ಆಗ್ತಾ ಇರೋದು ಅಲ್ವಾ. ಹಾಗೆ ಬರೆದಾಗ ಇನ್ನಷ್ಟು ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ ಸ್ನೇಹಿತರೆ. ರೈಟ್? ಸೊ ಇದು
ಇಷ್ಟು ಒಂದಿಷ್ಟು ಸಾಂವಿಧಾನಿಕ ಮತ್ತು ಐತಿಹಾಸಿಕದಲ್ಲಿ ಇರುವಂಥ ಅಂಶಗಳು, ಪೊಲಿಟಿಕಲ್ ರಿಪ್ರೆಸೆಂಟೇಷನ್, ರೈಟ್. ಯಾಕೆ ಬರಿಬೇಕು? ಬಾಡಿನಲ್ಲಿ ಕೇಳ್ತಾರೆ. ಡಿಮ್ಯಾಂಡೇ ಏನು? ಸಬಲೀಕರಣ ಆಗುತ್ತಾ ಅವ್ರದ್ದು? ವುಮೆನ್ ರಿಪ್ರೆಸೆಂಟೇಷನ್ ಪೊಲಿಟಿಕಲಿ ಕೊಟ್ಟರೆ ಅಸಮಾನತೆ ಅನ್ನೋದೇನಿದೆ, ಲಿಂಗ ಅಸಮಾನತೆ ಕಮ್ಮಿ ಆಗುತ್ತಾ? ಕಮ್ಮಿ ಆಗುತ್ತೆ ಅಂದರೆ ಯಾಕೆ ಕೊಡಬೇಕು ಫಸ್ಟು ಅನ್ನೋದು. ಯಾಕೆ ಅವಶ್ಯಕತೆ ಇದೆ ರಾಜಕೀಯ ಅಧಿಕಾರ, ಪೊಲಿಟಿಕಲ್ ಪವರು ಯಾಕೆ ಬಹುಮುಖ್ಯ ಮಹಿಳೆಯರಿಗೆ? ಒಂದು, ಅವರ ಧ್ವನಿಯನ್ನು ಅವರೇ ಎತ್ತಬಹುದು, ಪ್ರಾತಿನಿಧ್ಯ ಸಿಗುತ್ತೆ ಅಲ್ವಾ, ಅವರಿಗೆ ಒಂದು ರಿಪ್ರೆಸೆಂಟೇಷನ್ ಸಿಗುತ್ತೆ, ಅವ್ರ ವಯಸ್ಸನ್ನು ಅವರೇ ರೈಸ್ ಮಾಡ್ಬೋದು, ರೈಟ್. ಅವರ ಮಹಿಳೆಯರಿಗೆ ಸಂಬಂಧಪಟ್ಟಂಥ ನಿರ್ಲಕ್ಷ್ಯಕ್ಕೇನು ಒಳಗಾಗಿರ್ತವೆ, ಯಾವುದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ, ಆ ಒಂದು ಸಮಸ್ಯೆಗಳನ್ನು, ಆ ಒಂದು ಪ್ರಾಬ್ಲಮ್ಸ್ ಆ್ಯಂಡ್ ಇಶ್ಯೂಗಳನ್ನು ಅವರೇ ಎತ್ತಿ ತೋರಿಸ್ತಾರೆ. ಎಸ್ಪೆಷಲಿ ಶಿಕ್ಷಣ, ಮಹಿಳೆಯರಿಗೆ ಶಿಕ್ಷಣದಲ್ಲಿ ಎಷ್ಟು ಕಷ್ಟ ಇದೆ, ಮಹಿಳೆಯರ ನೈರ್ಮಲ್ಯ, ಓಕೆ, ಸ್ಯಾನಿಟೇಷನ್ ಅದೆಲ್ಲ ಎಷ್ಟು ಕಷ್ಟ ಇದೆ, ಸುರಕ್ಷತೆ, ಸೇಫ್ಟಿ, ವುಮೆನ್ ಸೇಫ್ಟಿಗೆ ಎಷ್ಟೊಂದು ಕಷ್ಟ ಇದೆ, ಅದೆಲ್ಲ ಒಂದು ಧ್ವನಿ ಅವರೇ ಎತ್ತಬೇಕಲ್ವಾ. ಆ ಮಹಿಳೆ ಎತ್ತಿ ಹೇಳ್ಬೇಕು, ನೋಡಿ ಮಹಿಳೆಯರಿಗೆ ಎಷ್ಟು ಕಷ್ಟ ಇದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ. ಸೊ ಅಂದಾಗಲೇ ಅವಾಗೇನು ಮಾಡ್ತಾರೆ, ಅದ್ರ ತಕ್ಕ ಹಾಗೆ ಪಾಲಿಸಿಗಳನ್ನು ಮಾಡೋಕ್ಕೆ, ನೀತಿಗಳನ್ನು ರೂಪಿಸೋಕ್ಕೆ ಏನಾಗುತ್ತೆ, ಸಹಾಯ ಆಗುತ್ತೆ ಅಲ್ವಾ. ಅದೇ ಥರ ಏನು ಮಾಡ್ತಾರೆ, ನೀತಿ ಪುನರ್ರಚನೆ, ಇನ್ನೊಂದು ಪಾಲಿಸಿ ರಿಓರಿಯಂಟೇಷನ್. ಮಹಿಳಾ ನಾಯಕರು ಯೂಶಲಿ ಏನು ಮಾಡ್ತಾರೆ, ಒಂದು ಕಲ್ಯಾಣ, ಆರೋಗ್ಯ, ವೆಲ್ಫೇರ್ ಆಫ್ ವುಮೆನ್ ಹೆಲ್ತ್ ಆ್ಯಂಡ್ ಆ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನು ಕಮ್ಮಿ ಮಾಡೋಕ್ಕೆ ಆ ಒಂದು ಮಹಿಳಾ ನಾಯಕರಿಗೆ ಸಹಾಯ ಆಗುತ್ತೆ. ಗಂಡಸು ಮಾಡ್ತಾನಾ? ನೋ, ಸಾಧ್ಯನೇ ಇಲ್ಲ, ಆಗಲ್ಲ. ಹೆಂಗಾಗಿಸ್ತದೆ? 100% ನೋ. ಅದಕ್ಕೋಸ್ಕರ ಮಹಿಳೆಯ ನಾಯಕತ್ವವನ್ನು ವಹಿಸಿದರೆ ಇಡೀ ಮಹಿಳೆಯರ ಆರೋಗ್ಯವನ್ನು ಅವರು ಯಾವ ರೀತಿ ಆರೋಗ್ಯನ ಸುಧಾರಿಸ್ಬೋದು ಅನ್ನೋ ನೀತಿಯನ್ನು ಮಾಡ್ತಾರೆ, ಪಾಲಿಸಿಗಳನ್ನು ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅದೇ ಥರ ಲಿಂಗ ನ್ಯಾಯ ಅಂದರೆ ಜೆಂಡರ್ ಡಿಸ್ಕ್ರಿಮಿನೇಟ್ ಆಗ್ತಾ ಇದೆ, ಜೆಂಡರ್ ಡಿಸ್ಕ್ರಿಮಿನೇಟ್ ಆಗಬಾರ್ದು ಬೇರೆ ಬೇರೆ ಆಯಾಮಗಳಲ್ಲಿ, ಅದನ್ನು ಯಾವ ರೀತಿ ತಡಿಬೋದು ಅನ್ನೋದು ನೋಡ್ತಾರೆ. ಓವರಾಲ್ ವುಮೆನ್ನಿಗೆ ಏನೇನು ಬೇಕು, ವುಮೆನ್ ರಿಲೇಟೆಡ್ ಸ್ಕೀಮ್ಸ್ಗಳೇನಿದ್ದಾವೆ ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ನೋಡ್ತಾರೆ ಅಲ್ವಾ. ಸೊ ಬಟ್ ಅದಕ್ಕೊಂದು ಉದಾಹರಣೆ ಕೊಡ್ಬೇಕು ತಾನೇ ನೀವು, ಯಾಕೆ ಬೇಕು ಅನ್ನೋದು ಗೊತ್ತಾಯ್ತು, ಯಾಕಂತ ಹೇಳಿದೆ, ಬಟ್ ಅದಕ್ಕೊಂದು ಉದಾಹರಣೆ ಈ ರೀತಿ ಆಗಿದೆ, ಅದಕ್ಕೋಸ್ಕರ ಇನ್ನಿಷ್ಟು ಮಹಿಳೆಯರ ಏನು ರಾಜಕೀಯದಲ್ಲಿ ಪ್ರಾತಿನಿಧ್ಯ ಬೇಕಾಗಿದೆ ಅನ್ನೋದು. ಏನು ಉದಾಹರಣೆ? ಚಟ್ಟೋಪಾಧ್ಯಾಯ ಮತ್ತು ಡುಫ್ಲೋ, ಓಕೆ, ಮಹಿಳಾ ನೇತೃತ್ವದ ಗ್ರಾಮಗಳಿವು. ಓಕೆ, ಇವೇನು ಮಹಿಳಾ ನೇತೃತ್ವದ ಗ್ರಾಮಗಳು ಯಾವ? ಡುಫ್ಲೋ ಮತ್ತು ಚಟ್ಟೋಪಾಧ್ಯಾಯ ಇವರೇನು ಮಾಡಿದ್ದಾರೆ, ಆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರು, ರಸ್ತೆ ಅಂದರೆ ಡ್ರಿಂಕಿಂಗ್ ವಾಟರು, ರೋಡ್ ಮಾಡುವಂಥದ್ದು, ಮಹಿಳಾ ಸುರಕ್ಷತೆಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅವೆಲ್ಲವನ್ನು ಮಾಡಿದ್ದಾರೆ. ಸೊ ಈ ಉದಾಹರಣೆಗಳನ್ನು ಕೊಡ್ಬೋದು ನೀವು ಅಲ್ವಾ. ಇದು ಬಿಟ್ಟರೆ ಎಷ್ಟೊಂದು ಉದಾಹರಣೆಗಳಿದೆ. ಇದನ್ನೇ ಯಾಕೆ ಕೊಡಬೇಕು ಅಂದರೆ ಎನಿ ಎಕ್ಸಾಂಪಲ್ಸ್ ವಿ ಕ್ಯಾನ್ ಟೇಕ್. ನನಗೆ ಯಾವ್ದು ಸಿಕ್ಕಿದೆ ಅದೊಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ ಅಷ್ಟೇ. ಯಾವುದೇ ಉದಾಹರಣೆಗಳನ್ನು ನೀವು ಕೊಡ್ಬೋದು. ಇದೇ ಕೊಡಬೇಕು ಅದೇ ಕೊಡಬಾರ್ದು ಅನ್ನೋದೇನಿಲ್ಲ, ಆಯಿತಾ. ಇದೇ ಕೊಡಬೇಕು ಉದಾಹರಣೆ ಅದೇ ಕೊಡಬೇಕು ಅನ್ನೋದಿಲ್ಲ. ನಿಮ್ಗೆ ಯಾವುದೇ ಒಂದು ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ಲು ಯಾವುದೇ ಸಿಕ್ಕರೂ ಯು ಕ್ಯಾನ್ ಗಿವ್ ಈಸಿಲಿ. ಯಾವುದೇ ಉದಾಹರಣೆಗಳನ್ನು ನೀವು ಕೊಡ್ಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಗೊತ್ತಾಯ್ತಾ. ಉದಾಹರಣೆಗಳು ಅದೇ ಇದೆ ಅನ್ನೋದು, ಅದಕ್ಕೆ ಉದಾಹರಣೆಗಳನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಬೇರೆ ಬೇರೆ ಡೈಮೆನ್ಷನ್ಗೆ ಏನೇನು ಉದಾಹರಣೆಗಳನ್ನು ನೀವು ಬರಿಬೋದು ಅನ್ನೋದನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಅದು ಖಂಡಿತ ಏನಾಗುತ್ತೆ, ನಿಮಗೆ ಸಹಾಯ ಆಗುತ್ತೆ. ಓಕೆ, ಸೊ ಮಹಿಳೆಯರಿಗೆ ಯಾಕೆ ಬೇಕು ಅಧಿಕಾರ ಅನ್ನೋದು ಹೇಳಿದ್ವಿ, ಅದಕ್ಕೆ ಅಧಿಕಾರನೂ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ಮಹಿಳೆ ಒಂದು ಆಡಳಿತವನ್ನು ನಡೆಸೋಕ್ಕಾಗ್ತಾ ಇದೆಯಾ? ಅವರು ಹಲವಾರು ಸವಾಲುಗಳನ್ನು, ಆಮೇಲೆ ಸವರಲ್ ಚಾಲೆಂಜಸ್ನ ಫೇಸ್ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ವಾಟ್ ಆರ್ ದಿ ಚಾಲೆಂಜಸ್ ವುಮೆನ್ ಫೇಸಿಂಗ್ ಇನ್ ಪಾಲಿಟಿಕ್ಸ್, ಎಸ್ಪೆಷಲಿ ಇನ್ ಪಾಲಿಟಿಕ್ಸ್? ಯಾವ ಸವಾಲುಗಳನ್ನು? ಪ್ಯಾಟ್ರಿಯಾರ್ಕಲ್ ಬಾರಿಯರ್, ಪಿತೃಪ್ರಧಾನ ವ್ಯವಸ್ಥೆ. ಓಕೆ, ಹೇಗೆ ಪಿತೃಪ್ರಧಾನ ವ್ಯವಸ್ಥೆ ಅಂತಂದರೆ ಪತಿ ಪಂಚಾಯತ್ಸ್ ಅಂತ ಹೇಳ್ತೀವಿ. ಇದು ಇನ್ನೊಂದು ಬರುತ್ತೆ, ಇನ್ನೊಂದು ಪತಿ ಪಂಚಾಯತ್. ಈ ಒಂದು ವರ್ಡ್ ಇದೆ, ಕೇಳಿದ್ದೀರಾ? ನ್ಯೂಸಲ್ಲಿ ಬಂದಿರುತ್ತೆ, ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ, ಎಸ್ಪೆಷಲಿ ಪ್ರಜಾವಾಣಿ, ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೆಲ್ಲ ಬಂದಿರುತ್ತೆ ಪತಿ ಪಂಚಾಯತ್. ಏನು ಪತಿ ಪಂಚಾಯತ್ ಅಂದರೆ? ಮಹಿಳೆಯರಿಗೆ 33% ರಿಸರ್ವೇಷನ್ ಇದೆ. ಎಲ್ಲಿದೆ?
ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿದೆ, ಪಂಚಾಯತ್ಗಳಲ್ಲೆಲ್ಲ ಅಲ್ವಾ, ವುಮೆನ್ ಆಗ್ತಾರೆ, ಪಂಚಾಯತ್ ಮೆಂಬರು ಆಗ್ತಾರೆ, ಆಮೇಲೆ ಗ್ರಾಮ ಪಂಚಾಯತ್ ಚೇರ್ಮನ್ನೂ ಆಗ್ತಾರೆ, ಎಲ್ಲ ಆಗ್ತಾರೆ. ಬಟ್ ಅವರ ಪರವಾಗಿ ಅಧಿಕಾರವನ್ನು ನಡೆಸುವುದು ಯಾರು? ಅವರ ಗಂಡ ಅಥವಾ ಅವನ ಮಗ, ಆ ಮಹಿಳೆಯ ಮಗ ಅಥವಾ ಅಣ್ಣ, ತಮ್ಮ, ಯಾರಾದರೂ. ಯಾಕೆ? ನೀ ಹೆಣ್ಣಿದ್ದಿ, ನಿನಗೆ ಗೊತ್ತಾಗಲ್ಲ. ನಿನಗೇನು ಗೊತ್ತಾಗತ್ತೆ? ಹೆಂಗೆ ನಿಂಗೆ ಮೋಸ ಮಾಡಿಬಿಡ್ತಾರೆ ಜನ. ನಾನು ಬರ್ತೀನಿ, ಸುಮ್ಮನೆ ಇರು, ನಾನು ಮೀಟಿಂಗ್ನಾಗ ನಿನ್ನ ಬಗ್ಗೆ, ನಿನ್ನ ಪರವಾಗಿ ನಾನು ಉತ್ತರ ಕೊಡ್ತೀನಿ ಮೀಟಿಂಗಲ್ಲಿ ಅಂತ. ಈ ಥರದ್ದು ಎಷ್ಟೋ ಸಲ ವಿಡಿಯೋಗಳನ್ನು ನೋಡಿರ್ತೀರ. ಎಸ್ಪೆಷಲಿ ಬಿಹಾರ್, ರಾಜಸ್ಥಾನ್, ಯು ಪಿಗಳಲ್ಲಿ ಜಾಸ್ತಿ. ಇಲ್ಲೂ ಇದೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ, ಕಂಪೇರಿಟಿವ್ಲಿ ಸ್ವಲ್ಪ ಕಮ್ಮಿ ಇದೆ. ಆ ಮೀಟಿಂಗ್ಗಳನ್ನು ಅವ್ರು ಅಟೆಂಡ್ ಮಾಡ್ತಾರೆ, ಅವ್ರ ಗಂಡಂದರು, ಅವ್ರ ಅಣ್ಣಂದರು, ತಮ್ಮಂದರು. ಯಾಕೆ? ನೀನು ಹೆಣ್ಣಿದ್ದಿ, ನಿನಗೆ ಗೊತ್ತಾಗಲ್ಲ, ನಿಂಗೆ ಮೋಸ ಮಾಡಿಬಿಡ್ತಾರೆ ಅಂತ ಅವ್ರ ತಲೆ ತುಂಬಿಡೋದು. ಹೇಳಿ 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 ಏನು ಮಾಡ್ತಾರೆ? ಮಾನಸಿಕವಾಗಿ ಕುಗ್ಗಿಸ್ಬಿಡ್ತಾರೆ ಅವ್ರನ್ನ. ಅವಾಗ ಅವರು ನನಗೂ ಏನು ಗೊತ್ತಿಲ್ಲ, ಇವರೇ ನೋಡ್ಕೊತಾರೆ ಬಿಡು ಅಂತ ಕೊಟ್ಬಿಡ್ತಾರೆ. ಆ ಥರ ಆಗಬಾರ್ದು, ಮಹಿಳೆ ಆ ಥರ ಮಾಡಬಾರ್ದು. ದಿಸ್ ಇಸ್ ವಾಟ್ ದಿ ಚಾಲೆಂಜ್, ಮೇಜರ್ ಚಾಲೆಂಜ್ ಇರೋದಿಲ್ಲೇ. ಓಕೆ, ಈ ಒಂದು ಏನು ಮಿತಿ, ಈ ಒಂದು ಏನು ಸವಾಲಿದೆ, ಇದನ್ನು ಆ ಮಹಿಳೆ ಮೆಟ್ಟಿ ನಿಲ್ಲಬೇಕು. ಅಂದಾಗಲೇ ಆ ಒಂದು 33% ರಿಸರ್ವೇಷನ್ ಸೆಲ್ಫ್ ಗೌರ್ಮೆಂಟಲ್ಲಿ ಅಂತ ಏನಿದೆ ಸ್ಥಳೀಯ ಚುನಾವಣೆಗಳಲ್ಲಿ, ಅದಕ್ಕೊಂದು ಅರ್ಥ ಸಿಗುತ್ತೆ. ಇಲ್ಲಾಂದ್ರೆ ಅದು ಅರ್ಥಹೀನ. ಓಕೆ, ಸೊ ಇದು ಬೇಕಾಗಿರುವಂಥದ್ದು. 2 ಪ್ರಾಕ್ಸಿ ಪ್ರತಿನಿಧಿ, ಅವ್ರು ಹೇಳಿದ್ನಲ್ಲ, ಸಂಬಂಧಿಕರು ಯಾರಾದರೂ, ಅಣ್ಣನೋ, ತಮ್ಮನೋ, ಗಂಡನೋ, ಇನ್ನೊಬ್ರು ಯಾರು, ಮಗನೋ, ಯಾರು ಹೋಗ್ತಾರೆ. ಇವನ್ ಅವ್ರಿಗೂ ಏನಿದೆ, ಆರ್ಥಿಕ ಅಡೆತಡೆಗಳು ಕೂಡ ಇದ್ದಾವೆ. ಏನಿದಾವೆ? ಎಕನಾಮಿಕ್ ಬ್ಯಾರಿಯರ್ಸ್, ಆರ್ಥಿಕ ಅಡೆತಡೆಗಳು ಕೂಡ ಇದ್ದಾವೆ. ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಕೊಡುತ್ತೆ. ಏನು ಕೊಡುತ್ತೆ? ಮಹಿಳೆಯರಿಗೆ ಅಷ್ಟಾಗಿ ಏನು ಆರ್ಥಿಕವಾಗಿ ಸಹಾಯವ ಅಷ್ಟಾಗಿ ಸಿಗ್ತಾ ಇಲ್ಲ, ಬರೀ 30% ಅಷ್ಟು ಅಷ್ಟೇ. ಆಮೇಲೆ ಅವರು ಇನ್ನೊಂದು ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್, ಮಹಿಳೆಯರು ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಎಷ್ಟಿದೆ? ಬರೀ 30% ಮಹಿಳೆಯರು. ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ, ನಾನೆಲ್ಲ ಇದು. ಅದರಿಂದ ಅವ್ರ ಹತ್ರ ದುಡ್ಡೆಲ್ಲಿ ಬರುತ್ತೆ? ದುಡ್ಡು ಸಿಗಲ್ಲ ಅಲ್ವಾ? ದಿಸ್ ಇಸ್ ವಾಟ್ ಎಕನಾಮಿಕ್ ಬ್ಯಾರಿಯರ್. ಬರೀ 30% ಅಷ್ಟು ಮಹಿಳೆಯರು ಮಾತ್ರ ಆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇದ್ದಾರೆ. ಕೆಲಸವನ್ನು ಬರೀ 30 ಜನ ಹೆಣ್ಮಕ್ಳು ಮಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಎಕನಾಮಿಕ್ ಬ್ಯಾರಿಯರ್ ಇದೆ, ದುಡ್ಡು ಅಷ್ಟಾಗಿ ಅವ್ರ ಹತ್ರ ಇಲ್ಲ. ಆಮೇಲೆ ಇನ್ನೊಂದೇನು, ಮಾರ್ಗದರ್ಶನ ಕೊರತೆ ಇದೆ, ಲ್ಯಾಕ್ ಆಫ್ ಫಂಡ್ಸ್, ಅಷ್ಟಾಗಿ ಫಂಡ್ ಸಿಗಲ್ಲ. ಆಮೇಲೆ ಅವ್ರಿಗೆ ಮೆಂಟರ್ಶಿಪ್, ಅಂದರೆ ಈಗ ವುಮೆನ್ನು 33% ರಿಸರ್ವೇಷನ್ ಸಿಕ್ಕಿರುತ್ತೆ, ಪಂಚಾಯತಲ್ಲಿ ಎಲೆಕ್ಟ್ ಆಗ್ತಾರೆ, ಚೇರ್ಮನ್ ಆಗ್ತಾರೆ, ಮೆಂಬರ್ ಆಗ್ತಾರೆ, ಏನೋ ಆಗ್ತಾರೆ. ಬಟ್ ಅದಾದ ಮೇಲೆ ಅವ್ರು ಯಾವ ರೀತಿಯಾಗಿ ಇರಬೇಕು, ಅವರಿಗೆ ಒಂದಿಷ್ಟು ಟ್ರೈನಿಂಗ್ ಸೆಷನ್ಸ್ ಆಗಿರ್ಬೋದು. ಓಕೆ, ನೀವು ನಿಮ್ಮ ಗಂಡ ಅಥವಾ ತಮ್ಮ, ಅಣ್ಣ, ಇನ್ನು ಯಾರೋ ಆ ಪುರುಷ ಸಂಬಂಧಿಗಳ ಸಹಾಯವನ್ನು ತಗೊಳ್ಳದೇನೆ ನೀವು ಯಾವ ರೀತಿ ಒಂದು ಆಡಳಿತವನ್ನು ನಡೆಸ್ಬೋದು, ರಾಜಕೀಯವನ್ನು ಮಾಡಬಹುದು ಅಲ್ವಾ? ಇದೆಲ್ಲವೂ ಬೇಕಾಗಿದೆ. ಬೇಸಿಕಲಿ ಟ್ರೈನಿಂಗ್ ಆ್ಯಂಡ್ ಮೋಟಿವೇಶನ್ ನೀಡೆಡ್. ಇದೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಂತಂದರೆ ಏನು? ಮೋಟಿವೇಶನ್ ನೀಡೆಡ್. ಸೊ ಇದೆಲ್ಲ ಇಷ್ಟೆಲ್ಲ ಸವಾಲುಗಳಿದೆ, ಮಿತಿಗಳಿದೆ, ಹೌದು. ಬಟ್ ಒಂದಿಷ್ಟು ನೀತಿಗಳನ್ನು ಕೂಡ ನಾವು ಶಿಫಾರಸು ಮಾಡಬೇಕಾಗತ್ತೆ. ಈ ಒಂದು ಎಸ್ಸೆನಲ್ಲಿ ಇಷ್ಟೆಲ್ಲ ಸವಾಲುಗಳು, ಮಹಿಳೆಯರಿಗೆ ಯಾಕೆ ರಾಜಕೀಯ ಪ್ರಾತಿನಿಧ್ಯ ಬೇಕು, ಪ್ರಾತಿನಿಧ್ಯ ಕೊಟ್ಟ ಮೇಲೆ ಅವ್ರಿಗೆ ಏನೇನು ಸವಾಲುಗಳಿದ್ದಾವೆ, ಬಟ್ ಅಲ್ಲಿಗೆ ಬಿಡೋಕ್ಕಾಗತ್ತೆ. ಆ ಸವಾಲುಗಳು ಇದ್ರೂ ಕೂಡ ಅದನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನೋದಕ್ಕೆ ಒಂದಿಷ್ಟು ನಾವೇನು ಮಾಡಬೇಕಾಗಿದೆ, ಇದಕ್ಕೆ ರೆಕಮೆಂಡೇಶನ್ಸ್, ಶಿಫಾರಸುಗಳನ್ನು ಮಾಡಬೇಕು. ಪಾಲಿಸಿಗಳನ್ನು ಏನೇನು ಶಿಫಾರಸು ಮಾಡ್ಬೋದು? ಅದೇನು 33% ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಹೆಸರು ಕೊಟ್ಟಿರಿ, ಬಟ್ ಅದನ್ನು ನೀವು ಇನ್ನೂ 2029 ಬರಬೇಕು. 2029 ಎಲೆಕ್ಷನ್ ಅಷ್ಟರಲ್ಲಿ ಅದು ತ್ವರಿತವಾಗಿ ಜಾರಿ ಆಗಬೇಕು. ಬರೀ ಅದು ಶಾಸನವಾಗಿರಬಾರ್ದು, ಕಾನೂನಾಗಿರಬಾರ್ದು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಜಾರಿ ಆಗಬೇಕು ಅದು. ಓಕೆ, ಅದೇ ಹೇಳಿದ್ನಲ್ವಾ, ಮಹಿಳಾ ಪ್ರತಿನಿಧಿಗಳಿಗೆ ನಾಯಕತ್ವ ಮತ್ತು ಅವರ ಸಾಮರ್ಥ್ಯ, ಅವರ ಕೆಪಾಸಿಟಿ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಏನು ಮಾಡ್ಬೋದು, ಒಂದಿಷ್ಟು ಕಾರ್ಯಕ್ರಮಗಳನ್ನು, ಲೀಡರ್ಶಿಪ್ ಕ್ವಾಲಿಟಿನ ಯಾವ ಥರ ಬೆಳೆಸ್ಕೋಬೇಕು ಅನ್ನೋದನ್ನು, ಕಾರ್ಯಕ್ರಮಗಳನ್ನು, ಪ್ರೋಗ್ರಾಮ್ಗಳನ್ನು, ಟ್ರೈನಿಂಗ್ ಸೆಷನ್ಗಳನ್ನು ಏನು ಮಾಡಬೇಕಾಗತ್ತೆ, ಅದನ್ನು ಅಳವಡಿಸ್ಕೋಬೇಕಾಗತ್ತೆ. ಅದೇ ರೀತಿ ಜೆಂಡರ್ ಪರ್ಸ್ಪೆಕ್ಟಿವ್, ಜೆಂಡರ್ ರೆಸ್ಪಾನ್ಸಿವ್ ಬಜೆಟಿಂಗ್ ಅಕ್ರಾಸ್ ದಿ ಮಿನಿಸ್ಟ್ರೀಸ್. ಪ್ರತಿಯೊಂದು ಸಚಿವಾಲಯಗಳಲ್ಲೂ ಏನು ಮಹಿಳೆಯರಿಗೆ ಒಂದಿಷ್ಟು ದುಡ್ಡನ್ನು, ಫಂಡನ್ನು ಮೀಸಲಿಡುವಂತಹ ಕಾರ್ಯಗಳಾಗಬೇಕಾಗತ್ತೆ.
ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಪ್ರತಿಯೊಂದು ಮಹಿಳೆಯರಿಗೆ ಅಂತಲೇ ಒಂದಿಷ್ಟು ಪರ್ಸೆಂಟೇಜು ಸಪ್ರೇಟಾಗಿ ದುಡ್ಡನ್ನು ಇಡಬೇಕು. ಅವ್ರಿಗಂತ ಕಾರ್ಯಕ್ರಮಗಳನ್ನು ಏನು ಮಾಡಬೇಕಾಗತ್ತೆ, ರೂಪಿಸ್ಬೇಕಾಗತ್ತೆ. ಈ ಥರ ಪಾಲಿಸಿಗಳ ಅವಶ್ಯಕತೆ ಇದೆ. ಇವನ್ ಈಗ ಕಾಂಗ್ರೆಸ್, BJP, JDS, ಓಕೆ, TMC, DMK, ADMK ಅಂತೆಲ್ಲ ಇದಾವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾವೆ. ಆಮೇಲೆ ರಾಷ್ಟ್ರೀಯ ಪಕ್ಷಗಳು ಮತ್ತು ಸ್ಥಳೀಯ ಪಕ್ಷಗಳು ಕೂಡ ಇದ್ದಾವೆ ಅಲ್ವಾ. ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾವೆ, ನ್ಯಾಷನಲ್ ಇದ್ದಾವೆ. ಸೊ ಅಲ್ಲಿ ಒಳಗಡೆ ಏನಾಗಬೇಕು, ಅವ್ರಿಗೆ ಮಹಿಳೆಯರಿಗೆ ಇಷ್ಟಿಷ್ಟು, ಮಹಿಳೆಯರಿಗೆ ಈ ಥರ ಸ್ಥಾನಮಾನ ಇದೆ ಅಂದರೆ ಅವರು ಏನಾಗುತ್ತೆ, ಅಲ್ಲೇ ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಏನು ಮಾಡ್ತಾರೆ, ಬೆಳೆಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆ ಒಂದು ಪಕ್ಷಗಳಲ್ಲೇ ಸ್ಟಾರ್ಟ್ ಆಗ್ಬೇಕು. ಫಸ್ಟು ಮಹಿಳೆಯರಿಗೆ ಒಂದಿಷ್ಟು ಕೋಟಾಗಳನ್ನು ಕೊಡೋದು, ಮಹಿಳೆಯರಿಗೆ ಟ್ರೈನಿಂಗ್ ಸೆಷನನ್ನು ಕೊಡೋದು, ಅವ್ರಿಗೆ ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸೋದು, ಒಂದಿಷ್ಟು ಬೇರೆ ಶಿಬಿರಗಳನ್ನು ಮಾಡೋದು, ಇವೆಲ್ಲ ಅಲ್ಲೇ ಆಗಬೇಕು. ಮಹಿಳೆ ಅಭ್ಯರ್ಥಿಗಳಿಗೆ ಒಂದಿಷ್ಟು ಕೋಟಾಗಳನ್ನು ಕೊಡಬೇಕು, ಅಲ್ಲೂ ಕೂಡ ರಿಸರ್ವೇಷನ್ನ ಕೊಡಬೇಕು ಅವರು, ರೈಟ್. ಮಹಿಳೆ ಎಲ್ಲ ಕಡೆ ಭಾಗವಹಿಸ್ತಾಳೆ, ಓಕೆ, ಪೊಲಿಟಿಕಲಿ ಭಾಗವಹಿಸ್ತಾಳೆ, ಯಾವುದೋ ಚಳುವಳಿಗಳಿದ್ರೆ ಭಾಗವಹಿಸ್ತಾಳೆ. ಅಲ್ಲಿ ಏನಾಗಬೇಕಾಗುತ್ತೆ, ಈವನ್ ಸ್ಕೂಲ್ ಡೇನಲ್ಲೇ ಒಬ್ಬೊಬ್ರಿಗೆ ಭಾಗವಹಿಸ್ಬೇಕಂತ ತುಂಬ ಜನ ಪಾರ್ಟಿಸಿಪೇಟ್ ಮಾಡಬೇಕು, ಚಳುವಳಿಗಳಲ್ಲಿ, ಸ್ಟ್ರೈಕ್ಗಳಲ್ಲಿ ಆ್ಯಂಡ್ ಮೂಮೆಂಟ್ಸ್ಗಳಲ್ಲಿ ಅಂತ ಇರುತ್ತೆ ಎಷ್ಟೋ ಕಡೆ. ಸ್ಕೂಲ್ ಮಕ್ಕಳಿಗಿರುತ್ತೆ. ಆ ಥರ ಮಕ್ಕಳಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಅವ್ರಿಗೆ ಆ ಥರ ಭಾಗವಹಿಸಿದಾಗ ಅವ್ರಿಗೆ ಸೇಫ್ ಫೀಲ್ ಮಾಡಿಸ್ಬೇಕು. ಸೇಫ್ ಫೀಲ್, ಓಕೆ. ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಅಲ್ಲಿ ಹೋಗ್ಬಿಟ್ರೆ ನನಗೇನೋ ತೊಂದರೆ ಆಗಿಬಿಡುತ್ತೆ, ಅದಕ್ಕೆ ನಾನು ಹೋಗಲ್ಲ ಅನ್ನುವಂಥ ಭಾವನೆ ಅವ್ರಿಗೆ ಬರಬಾರ್ದು. ಆ ಥರದ ಭಾವನೆ ಬರದೇ ಇರೋ ಥರ ಏನಾಗಬೇಕಾಗಿದೆ, ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಅವಶ್ಯಕತೆ ಇದೆ ನಮ್ಮೆಲ್ರಿಗೂ ಅಲ್ವಾ. ಸೊ ಈ ರೀತಿ ಒಂದಿಷ್ಟು ಶಿಫಾರಸುಗಳನ್ನು ನಾವು ಮಾಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದಿಷ್ಟು ಏನು ಬೇಕಾಗಿದೆಪ್ಪ ಅಂತಂದರೆ, ಸಾಮಾಜಿಕವಾಗಿ ಯಾವ ಥರ ವುಮೆನನ್ನು ನಾವು ಇನ್ನಿಷ್ಟು ಟ್ರಾನ್ಸ್ಫರ್ ಮಾಡ್ಬೋದು. ಮಹಿಳಾ ನಾಯಕರಿಗೆ ಶಿಕ್ಷಣ ಹೇಳಿದ್ನಲ್ವ, ಮಾಧ್ಯಮದಲ್ಲಿ ಭಾಗವಹಿಸೋಕ್ಕೆ ಉತ್ತೇಜನವನ್ನು ಕೊಡಬೇಕು. ಆಮೇಲೆ ಸ್ವಸಹಾಯ ಗುಂಪುಗಳು ಹೇಳಿದ್ನಲ್ವ, ಈಗ ಟ್ರೈನಿಂಗ್ ಕೊಡಬೇಕಂತ ಹೇಳಿಬಿಟ್ವಿ, ಬಟ್ ವೇಗ ಆಗಿರಬಾರ್ದು. ಅದಕ್ಕೂ ಕೂಡ ಉದಾಹರಣೆಯನ್ನು ಕೊಡಬೇಕು ನೀವು, ಅದಕ್ಕೂ ಕೂಡ ಎಕ್ಸಾಂಪಲ್ ಅಂತ ಹಾಕಬೇಕು. ರಾಜಕೀಯ ತರಬೇತಿ ಕೊಡಬೇಕು, ಪೊಲಿಟಿಕಲ್ ಟ್ರೈನಿಂಗ್ ಕೊಡಬೇಕಂತ ಹೇಳಿದ್ವಿ ನಾವು ಮಹಿಳೆಯರಿಗೆ ಅಲ್ವಾ. ಯಾವ ರೀತಿಯಾಗಿರಬೇಕು, ಸೆಲ್ಫ್ ಹೆಲ್ಪ್ ಗ್ರೂಪ್, ಮಹಿಳಾ ಸ್ವಸಹಾಯ ಗುಂಪುಗಳಂತ ಇದಾವಲ್ವಾ, ಪ್ರತಿ ಹಳ್ಳಿಗಳಲ್ಲೂ, ತಾಲೂಕುಗಳಲ್ಲೂ, ಊರುಗಳಲ್ಲಿ ಇದಾವಲ್ವಾ. ಸಂಘಗಳು ಅಂತ ಹೇಳ್ತೀವಲ್ಲ, ಮಹಿಳಾ ಸಂಘಗಳು ಇದಾವಲ್ವಾ. ಆ ಸಂಘಗಳ ಮುಖಾಂತರ ಅಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ರಾಜಕೀಯ ತರಬೇತಿಗಳನ್ನು ಕೊಡುವಂತಹ ಕಾರ್ಯಗಳು ಆಗಬೇಕು. ಆ ರೀತಿ ಆದರೆ ಡೆಫಿನೆಟ್ಲಿ ಏನಾಗುತ್ತೆ, ಅದಕ್ಕೊಂದು ಅರ್ಥ ಸಿಗುತ್ತೆ. ಸುಮ್ಮನೆ ನಾನು ವೇಗವಾಗಿ ಟ್ರೈನಿಂಗ್ ಕೊಡಬೇಕು ಅಂದ್ಬಿಟ್ರೆ ಹೇಗೆ, ಎಲ್ಲಿ ಅನ್ನೋದನ್ನು ಹೇಳಬೇಕಲ್ವಾ. ಭಾಳ ಅಂದರೆ ಭಾಳ ಟು ದಿ ಪಾಯಿಂಟ್ ಇರಬೇಕು ನಾವು ಬರೆಯೋದು, ಟು ದಿ ಪಾಯಿಂಟಾಗಿ ಬರೀರಿ, ಡೆಫಿನೆಟ್ಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸರ್ಕಾರೇತರ ಸಂಸ್ಥೆಗಳು ಅಂದರೆ NGOಗಳು, ಆಮೇಲೆ ಸಿವಿಲ್ ಸೊಸೈಟಿಗಳು ನಡುವೆ ಏನಾಗಬೇಕು, ಒಂದಿಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕಾಗತ್ತೆ. NGOಗಳಿರುತ್ತೆ, ಆ NGOಗಳು ಮತ್ತು ಈ ಸರ್ಕಾರ ಏನು ಮಾಡಬೇಕು, ಒಂದಿಷ್ಟು ಡಿಪಾರ್ಟ್ಮೆಂಟ್ಗಳು ಸೇರಿ ಮಹಿಳೆಯರಿಗೆ ಯಾವ ರೀತಿಯಾಗಿ ಸುರಕ್ಷತೆ ತಕ್ಕಾಗೆ, ಆಮೇಲೆ ರಾಜಕೀಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಏನೇನು ಅಡ್ವಾಂಟೇಜ್ ಇರುತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಲ್ವ. ಎಷ್ಟೋ ಜನಕ್ಕೆ 33% ರಿಸರ್ವೇಷನ್ ಇದೆ ಸ್ಥಳೀಯ ಚುನಾವಣೆ ಅನ್ನೋದು ಗೊತ್ತೇ ಇಲ್ಲ. ವುಮೆನ್ಗೆ ಡೋಂಟ್ ನೋ, ಗೊತ್ತಿಲ್ಲ ಅವ್ರಿಗೆ. ಯಾರು ಸ್ವಲ್ಪ ತಿಳಿದವ್ರು ಇರ್ತಾರೆ ಅಂಥವ್ರು ಅವ್ರ ಹೆಂಡತಿನ ಮೈಂಡ್ ಮಾಡ್ತಾರೆ, ಹೆಂಡತಿನೋ ತಂಗಿನೋ ಅಕ್ಕನೋ ಸೇರಿಸ್ತಾರೆ, ಏನು ಚುನಾವಣೆ ಗೆಲ್ಲಿಸ್ತಾರೆ, ಅವರೇ ರಾಜ್ಯಭಾರ ಮಾಡ್ತಾ ಇರ್ತಾರೆ ಹಳ್ಳಿಗಳಲ್ಲಿ. ಬಟ್ ಅದು ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಆ ಒಂದು ಏನಾಗಬೇಕಾಗಿದೆ, ಅಭಿಯಾನ ಆಗಬೇಕಾಗಿದೆ, ಜಾಗೃತಿ ಅಭಿಯಾನ ಆಗಬೇಕಾಗಿದೆ. ಈ ಥರ ಇದೆ ತಗೊಳ್ಳಿ ಅಂತ. ಎಷ್ಟೋ ಜನ ಕಡೆ ಹಳ್ಳಿಗಳಲ್ಲಿ ಗೊತ್ತಿಲ್ಲ, ಎಷ್ಟೋ ಕಡೆ. ಸೊ ಒಂದಿಷ್ಟು ಕಡೆ ಗೊತ್ತಿರ್ಬೋದು, ಬಟ್ ಮೆಜಾರಿಟಿ ಗೊತ್ತಿಲ್ಲ. ಅನಕ್ಷರಸ್ಥರಲ್ಲಿದ್ದಾರೆ, ಸ್ವಲ್ಪ ಜಾಸ್ತಿ ಎಜುಕೇಷನ್ಲಿ ಬ್ಯಾಕ್ವರ್ಡ್ ಎಲ್ಲಿದ್ದಾರೆ, ಅಲ್ಲಿ ಅದರ ಒಂದು ಅಭಿಯಾನದ ಅವಶ್ಯಕತೆ ಇದೆ, ಆ ಜಾಗೃತಿ ಮೂಡುವ ಅವಶ್ಯಕತೆ ಇದೆ. ಅದನ್ನು ಮಾಡಬೇಕು. ಯಾರು ಮಾಡಬೇಕು? NGOಗಳು ಸರ್ಕಾರದ ಜೊತೆ ಸೇರ್ಕೊಂಡು ಏನು ಮಾಡಬೇಕಾಗಿದೆ, ಅದನ್ನು ಮಾಡಬೇಕಾಗಿದೆ. ಅದು ಕೂಡ ಆಮೇಲೆ ಪಿತೃಪ್ರಧಾನ ವ್ಯವಸ್ಥೆ ಚಾಲೆಂಜ್ ಮಾಡಬೇಕಾಗಿದೆ. ಓಕೆ, ಪಿತೃಪ್ರಧಾನ ವ್ಯವಸ್ಥೆ ಯಾವ ಥರ ಇದೆ ಅದನ್ನು ಕೂಡ ಚಾಲೆಂಜ್ ಮಾಡಬೇಕಾಗಿದೆ. ಎಲ್ಲ ಗಂಡಸೇ ಮಾಡಬೇಕು, ಗಂಡಸೇ ನೋಡ್ಕೊತಾನೆ, ಗಂಡಸೇ ಇದು, ನೋ, ಆ ಥರ ಇರಬಾರ್ದು. ಮಹಿಳೆಯರಿಗೂ ಅವ್ರು ನೋಡ್ಕೊಳ್ಳುವಂಥ ಶಕ್ತಿ ಇದೆ. ಮಹಿಳೆಯರು ಅವರ ಸ್ವಂತ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇದೆ ಅಲ್ವಾ. ಈ ರೀತಿಯಾಗಿ ಅವ್ರಿಗೂ ಏನು ಮಾಡಬೇಕು, ಮಹಿಳೆಯರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳು ಈ ಮಹಿಳಾ ಸಂಘಗಳು, ಈ ಸೆಲ್ಫ್ ಹೆಲ್ಪ್ ಗ್ರೂಪು, NGOಗಳು ಇವೆಲ್ಲ ಏನು ಮಾಡಬೇಕಾಗಿದೆ. ನೀನು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಿನ್ನ ಸ್ವಂತ ಇದ್ರ ಮೇಲೆ ನೀನು ಯೋಚನೆಯನ್ನು ಮಾಡ್ಬೋದು ಅನ್ನೋದನ್ನು ಮಾಡಬೇಕಾಗಿದೆ. ಕೊನೆಯದಾಗಿ ಕನ್ಕ್ಲೂಷನ್ ಹೇಳಿದ್ನಲ್ವ, ಪಾಸಿಟಿವ್ ನೋಟಲ್ಲಿ ಎಂಡ್ ಆಗಬೇಕು.
ಪೊಲಿಟಿಕಲ್ ಎಂಪವರ್ಮೆಂಟ್ ಅನ್ನೋದು ಇಸ್ ಬೋತ್ ಮೀನ್ಸ್ ಆಫ್ ಮೇಜರ್ ಆಫ್ ಎ ಜೆಂಡರ್ ಈಕ್ವಾಲಿಟಿ. ರಾಜಕೀಯ ಸಬಲೀಕರಣ ಅನ್ನೋದು ಲಿಂಗ ಸಮಾನತೆ ಒಂದು ಸಾಧನ. ಎಸ್, ಸಾಧನ. ಯಾಕಂದರೆ ರಾಜಕೀಯದಲ್ಲಿ ಅಸಮಾನತೆ ಹೋದರೆ ಮಿಕ್ಕಿ ಎಲ್ಲ ಕಡೆನೂ ಹೆಲ್ತು, ಎಜುಕೇಷನು, ಬೇರೆ ಬೇರೆ ಕಡೆ ಅವ್ರು ಏನು ಮಾಡ್ಬೋದು, ಪಾಲಿಸಿಗಳನ್ನು ಫ್ರೇಮ್ ಮಾಡ್ಬೋದು. ಯಾವಾಗ ಮಹಿಳೆ ಒಂದು ಸಮಾಜವನ್ನು, ಒಂದು ಸರ್ಕಾರವನ್ನು ಅಥವಾ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾಳಲ್ವಾ, ಆವಾಗ ಅವಳು ಎಲ್ಲರನ್ನೂ ಒಳಗೊಳಿಸ್ತಾಳೆ. ಯಾಕೆ ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ತಾಯಿ ಇರ್ತಾರೆ ಮನೆಯಲ್ಲಿ ಅಲ್ವಾ, ನಮ್ಮ ತಾಯಿ ಇರ್ತಾರೆ, ನಮ್ಮ ಮನೆ ಯೂಶ್ವಲಿ ಅವರೇ ಮುನ್ನಡೆಸ್ತಾರೆ, ತಾಯಿಗಳೇ ಅಲ್ವಾ. ಅಪ್ಪ ಏನು ಮಾಡ್ತಾನೆ, ದುಡಿತಾನೆ, ದುಡ್ಡನ್ನು ತಂದು ಕೊಡ್ತಾರೆ. ಯೂಶ್ವಲಿ ಈಗಿನ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಒಂದು ಜನ್ರೇಷನ್ 90s ಕಿಡ್ಸ್ ಅಂತ ಏನಿದ್ದಾರೆ, ಎಸ್ಪೆಷಲಿ 80s ಮತ್ತು 90s ಕಿಡ್ಸಲ್ಲಿ ಆಗ್ತಾ ಇರೋದು ಮನೇಲಿ ನೋಡಿರೋವಂಥದ್ದು, ನಾನಂತೂ ನೋಡಿರ್ತೀರ ತುಂಬ ಜನ. ಅಪ್ಪ ಏನು ಮಾಡ್ತಾರೆ, ಮಿಡಲ್ ಕ್ಲಾಸ್, ಅಗೇನ್ ಐ ಆಮ್ ಟೆಲ್ಲಿಂಗ್ ಮಿಡಲ್ ಕ್ಲಾಸ್, ನಾಟ್ ಹೈ ಕ್ಲಾಸ್ ಪೀಪಲ್. ಟಿಪಿಕಲ್ ಇಂಡಿಯನ್ ಮಿಡಲ್ ಕ್ಲಾಸಲ್ಲಿ ಏನಾಗುತ್ತೆ, ಅಪ್ಪ ದುಡಿತಾರೆ, ಒಂದಿಷ್ಟು ಏನಿದೆ ಅಲ್ಲಿ ಇಲ್ಲಿ ಖರ್ಚು ಮಾಡಿ, ಮಿಕ್ಕಿದ್ದ ಎಲ್ಲಿ ಖರ್ಚು ಅಂದರೆ ಮನೆ ಬಾಡಿಗೆ ಅದು ಕೊಟ್ಟು ಮಿಕ್ಕಿದ ದುಡ್ಡನ್ನು ತಾಯಿ ಕೊಡ್ತಾರೆ. ತಾಯಿ ತನ್ನಂದು ಅಷ್ಟೇ ನೋಡ್ಕೊತಾಳ, ತಾನು ಅಷ್ಟೇ ನೋಡ್ಕೊತಾಳ, ಅವಳದು ಅಷ್ಟೇ ನೋಡ್ಕೊತಾಳ? ಇಲ್ಲ, ಮಗಂದು, ಮಗಳದು, ಗಂಡಂದು, ಮನೇಲಿ ಯಾರು ಇರ್ತಾರೋ ಎಲ್ಲರನ್ನೂ ನೋಡ್ಕೊತಾಳೆ, ಎಲ್ಲರಿಗೂ ಊಟ ಹಾಕ್ತಾಳೆ ಚೆನ್ನಾಗಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ನೋಡ್ಕೊತಾಳೆ ಅಲ್ವಾ. ಏನೇ ಚಿಕ್ಕ ಪುಟ್ಟದ್ದು ಮನೇಲಿ ಪ್ರಾಬ್ಲಮ್ ಅಂದ್ರೆ ಅವಳೇ ಸಾಲ್ವ್ ಮಾಡ್ತಾಳೆ. ಅದನ್ನೇ ಏನಂತ ಕರಿತೀವಿ, ಅವಳದಷ್ಟೇ ಯೋಚನೆ ಮಾಡಲ್ಲ, ತನ್ನ ಎಲ್ಲವನ್ನೂ ಯೋಚನೆ ಮಾಡ್ತಾಳೆ. ಅದಕ್ಕೆ ಮಹಿಳೆಯರಿಗೆ ಯಾಕೆ ಒಂದು ಸಂಸ್ಥೆ ಅಥವಾ ಒಂದು ಸರ್ಕಾರವನ್ನು ಮುನ್ನಡೆಸೋಕ್ಕೆ ಒಂದು ಅವಕಾಶ ಕೊಡಬೇಕಂದ್ರೆ, ಅವಳು ತನ್ನದಷ್ಟೇ ಯೋಚನೆ ಮಾಡಲ್ಲ, ಎಲ್ಲರದ್ದು ಯೋಚನೆ ಮಾಡ್ತಾಳೆ. ದಟ್ ಈಸ್ ವಾಟ್ ಡಿಫರೆನ್ಸ್, ದಟ್ ಈಸ್ ವೈ ನೀಡೆಡ್. ಈ ಥರ ಆಗಿ ಬರೆದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಈ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ, ವುಮೆನ್ನ ನಿಜವಾದ ನಾರಿ ಶಕ್ತಿ ಅನ್ನೋದು ಇದರಲ್ಲಿ ಅಡಗಿದೆಯೇ ಹೊರತು ಬರೀ ಒಂದು ಆ್ಯಕ್ಟಲ್ಲಿ ಮಾಡೋದ್ರ ಮುಖಾಂತರ, ಪಾಲಿಸಿಲಿ ಮಾಡೋದ್ರ ಮುಖಾಂತರ, ಬರೆಯೋದ್ರ ಮುಖಾಂತರ ಅಲ್ಲ. ಅದು ಕಾರ್ಯರೂಪಕ್ಕೆ ಬರುವಂತಹ ಅವಶ್ಯಕತೆ ಇದೆ ಅಂತ ನೀವು ಈ ಥರ ಪಾಸಿಟಿವ್ ನೋಟಾಗಿ ಎಂಡ್ ಮಾಡಿದ್ರೆ ಡೆಫಿನೆಟ್ಲಿ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಈ ರೀತಿ ಆಲೋಚನೆಗಳನ್ನ ನಾವು ಬೆಳೆಸ್ಕೋಬೇಕು, ಬರೀ ಬರೆಯೋದಲ್ಲ. ಈ ರೀತಿ ಆಲೋಚನೆಗಳು ಬರೆಯೋಕ್ಕೆ ಯಾವಾಗ ಬರುತ್ತೆ ಅಂದರೆ, ಆ ರೀತಿಯಾಗಿ ಚಿಂತನೆಯನ್ನು ನೀವು ಮಾಡಿದರೆ ಮಾತ್ರ ಬರುತ್ತೆ. ಓಕೆ, ಅದೇ ರೀತಿಯಾಗಿ ಒಂದು ಒಳ್ಳೆ ಚಿಂತನೆಗಳು, ಒಳ್ಳೆ ಪುಸ್ತಕಗಳು ಓಕೆ ಓದೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ನಿಮಗೇನಾಗುತ್ತೆ, ಈ ರೀತಿಯ ಆಲೋಚನೆಗಳು, ಚಿಂತನೆಗಳು ಬರೆಯೋಕ್ಕೆ ಒಳ್ಳೆ ಪಾಯಿಂಟ್ಸ್ಗಳು ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಪ್ರಬಂಧದ ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಲ್ ಕಮ್ ನೆಕ್ಸ್ಟ್ ಟೆಸ್ಟ್ MCQ ಡಿಸ್ಕಷನ್ ಸೂನ್. ಆ ವಿಡಿಯೋ ಕೂಡ ಏನಾಗುತ್ತೆ ನಿಮಗೆ ಅಪ್ಲೋಡ್ ಆಗುತ್ತೆ. ಈ ಒಂದು PSI ಡಿಸ್ಕಷನ್ ಹೇಗೆ ಬರಿಬೇಕು, ಏನು ಬರಿಬೇಕು ಅನ್ನೋದನ್ನು ನನ್ನ ಕೈಲಿ ಸಾಧ್ಯ ಆದಷ್ಟು ಹೇಳಿದ್ದೀನಿ. ಇದೇ ಸ್ಯಾಕ್ರೋಸ್ಯಾಂಕ್ಟ್ ಅಲ್ಲ, ಇದೇ ಒಂದು ಅಂತಿಮ ಅಲ್ಲ, ಇದೇ ಒಂದು ಪವಿತ್ರ ಅಲ್ಲ. ಯಾಕಂತಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಡೈಮೆನ್ಷನ್ಸ್ ಇರುತ್ತೆ. ಇದು ನಾನು ಕಂಡುಕೊಂಡಿರುವಂಥ ಡೈಮೆನ್ಷನ್. ಸೊ ಮುಂದಿನ ಎಸ್ಸೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಹೇಳ್ತಾ ಇಲ್ಲಿಗೆ ಒಂದು ಎಂಡ್ ಮಾಡ್ತಾ ಇದ್ದೀನಿ. ಏನೇ ಸಲಹೆಗಳಿದ್ದರೂ ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಅಳವಡಿಸ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೆಟರ್ ಆಗಿ ಬರೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು, ವಂದನೆಗಳು.